ಎಲ್ಲರಿಗೂ ನಮಸ್ಕಾರ. ನನ್ನ ಇಂಟೆನ್ಷನ್ ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನನ ನನ್ನ ಚಾನಲ್ ಮುಖಾಂತರ ಮಾಡ್ತಾಯಿದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಫಸ್ಟ್ ಇಯರ್ ಸೆಕೆಂಡ್ ಸೆಮ್ಮಲ್ಲಿ ಇದ್ದೀರಾ ಅಂತಂದರೆ ನಿಮಗೆ 4 ಯೂನಿಟ್ ಬರುತ್ತೆ ಕೆಮಿಸ್ಟ್ರಿನಲ್ಲಿ. ಅದರಲ್ಲಿ ಮೊದಲನೇ ಯೂನಿಟ್ ಕೆಮಿಕಲ್ ಬಾಂಡಿಂಗ್ ಆ್ಯಂಡ್ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಅಂತ. ಆಲ್ರೆಡಿ ಇದರದ್ದು ವೀಡಿಯೋಸ್ ನಾನು ಅಪ್ಲೋಡ್ ಮಾಡಿದ್ದೀನಿ. ನಿಮ್ಮ ಸಿಲೆಬಸ್ ಪ್ರಕಾರ ನೀವು ಅಯಾನಿಕ್ ಬಾಂಡಿಂಗ್ ಓದ್ತೀರಾ, ಕೋವೆಲೆಂಟ್ ಬಾಂಡಿಂಗ್ ಓದ್ತೀರಾ. ಕೋವೆಲೆಂಟ್ ಬಾಂಡಿಂಗಲ್ಲಿ 3 ಥಿಯರಿಗಳನ್ನ ಓದ್ತೀರಾ. ಒಂದು ವೇಲೆನ್ಸ್ ಬಾಂಡ್ ಥಿಯರಿ VBT ಅಂತ ಓದ್ತೀರಾ, ಇನ್ನೊಂದು ವೆಸ್ಪಾರ್ ಥಿಯರಿ ಅಂತ ಓದ್ತೀರಾ, ಮೂರನೇದು ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಅಂತೀರಿ. ಈ 3 ಥಿಯರಿಗಳನ್ನ ನೀವು ಓದ್ತೀರಿ. ಸೊ ಅದ್ರ ಬಗ್ಗೆ ಆಲ್ರೆಡಿ ಇನ್ ಡೀಟೇಲಾಗಿ ನಾನು ಆಲ್ರೆಡಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ನೀವು ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೇ ಲಿಸ್ಟ್ಗೆ ಹೋಗಿ RCU SEP ಸೆಕೆಂಡ್ ಸೆಮ್ BSc ಸೆಕೆಂಡ್ ಸೆಮ್ ಕೆಮಿಸ್ಟ್ರಿ ಅಂತಂದರೆ ಎಲ್ಲ ವೀಡಿಯೋಗಳು ನಿಮಗೆ ಬರ್ತಾ ಹೋಗುತ್ತೆ, ನೀವು ಅಲ್ಲಿ ಹೋಗ್ಬೋದು. ಆದರೆ ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಕೆಮಿಕಲ್ ಬಾಂಡಿಂಗ್ ಆ್ಯಂಡ್ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಏನಿದೆಯಲ್ಲ ಅದರದ್ದು ಕ್ವಶನ್ ಆನ್ಸರ್ಸ್ ಏನು ಕೇಳಿದರೆ ಅದನ್ನು ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ನಾನು ಸೆಕೆಂಡ್ ವೀಡಿಯೋ ಇವತ್ತು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಮೊದಲನೇ ವೀಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ವಿ, ಇದು 2ನೇ ವೀಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ನೀವು ಯಾವಾಗೂ ನೆನ್ಪಿಟ್ಕೋಬೇಕು, ಕ್ವಶನ್ ಆನ್ಸರ್ಸ್ ಬರೆದಾಗ, ಎಕ್ಸಾಮಲ್ಲಿ ಬರೆದಾಗ ನೀವು ಅಂದ್ಕೊಳ್ತಿರ್ತೀರ ನಾನು ಎಲ್ಲ ಬರೆದಿದ್ದೀನಿ ಆದರೆ ನನಗೆ ಮಾರ್ಕ್ಸೇ ಬಂದಿಲ್ಲ ಅಂತ. ನಿಮಗೆ ಏನು ಗೊತ್ತಿದೆಯೋ ಅದನ್ನು ಬರೆದ್ರೆ ಮಾರ್ಕ್ಸ್ ಕೊಡೋಕ್ಕಾಗೋದಿಲ್ಲ. ವಾಟ್ ದ ಕ್ವಶನ್ ಡಿಮ್ಯಾಂಡ್ಸ್, ಈ ಕ್ವಶನ್ ಇದೆ ಅಂದಾಗ ಅದಕ್ಕೆ ಇದೇ ಉತ್ತರ ಬೇಕು ಅಂತ ಇರುತ್ತೆ. ಕೆಲವೊಂದು ಪರ್ಟಿಕ್ಯುಲರ್ ಟರ್ಮ್ಸ್ ಇರುತ್ತೆ, ಅದನ್ನು ನಾವು ಟೀಚರ್ಗಳು ನಿಮಗೆ ಸ್ಟ್ರೆಸ್ ಮಾಡಿ ಹೇಳಿರ್ತಾರೆ. ಅದಿದ್ದರೆ ಮಾತ್ರ ಮಾರ್ಕ್ಸ್ ಬರುತ್ತೆ, ಅದಿಲ್ಲ ಅಂತ ಅದು ಬರ್ದಿಲ್ಲ ಅಂದರೆ ನಿಮಗೆ ಮಾರ್ಕ್ಸ್ ಕೊಡೋದು ಕಷ್ಟ ಆಗುತ್ತೆ. ವಾಟ್ ದ ಕ್ವಶನ್ ಡಿಮ್ಯಾಂಡ್ಸ್, ವಾಟ್ ದ ಎವ್ಯಾಲ್ಯೂಯೇಟರ್ ಎಕ್ಸ್ಪೆಕ್ಟ್ ಫ್ರಮ್ ಯು, ಅದನ್ನು ಬರೆದ್ರೆ ಮಾತ್ರ ಮಾರ್ಕ್ಸ್ ಸಿಗುತ್ತೆ, ಇಲ್ಲಾಂದರೆ ಮಾರ್ಕ್ಸ್ ಸಿಗೋದಿಲ್ಲ. ಹಾಗಾಗಿ ನೀವು ಅದು ಎಷ್ಟು ಮಾರ್ಕ್ಸ್ಗೆ ಕ್ವಶನ್ ಕೇಳ್ತಾ ಇದ್ದಾರೆ, ನಾನು ಏನು ಬರೀಬೇಕು ಅಂತ ನಿಮಗೆ ಗೊತ್ತಿರಬೇಕಾಗತ್ತೆ. ಅದರಲ್ಲಿ ಅಯಾನಿಕ್ ಬಾಂಡಿಂಗಲ್ಲಿ ಒಂದು ಇಂಪಾರ್ಟೆಂಟ್ ಕ್ವಶನ್ ಏನು ಕೇಳ್ತಾರೆ, 5 ಮಾರ್ಕ್ಸ್ ಕ್ವಶನ್ ಅಂತಂದರೆ ಡಿಟರ್ಮಿನೇಷನ್ ಆಫ್ ಲ್ಯಾಟಿಸ್ ಎನರ್ಜಿ ಆಫ್ ಸೋಡಿಯಂ ಕ್ಲೋರೈಡ್ ಯೂಸಿಂಗ್ ಬಾರ್ನ್ ಹೇಬರ್ ಸೈಕಲ್ ಅಂತ ಕೇಳ್ತಾ ಇದ್ದಾರೆ. 5 ಮಾರ್ಕ್ ಕ್ವಶನ್ ಇದೆ. ಸೊ ನಿಮಗೆ ಅದಕ್ಕೆ ನೀವೇನು ಮಾಡಬೇಕಾಗತ್ತೆ, ಬಾರ್ನ್ ಹೇಬರ್ ಸೈಕಲ್ ಅಂದರೆ ಏನು ಅಂತ ಫಸ್ಟು ಡೆಫಿನೇಷನ್ನ ಹೇಳಬೇಕಾಗತ್ತೆ. ಇಟ್ಸ್ ಅ ಸೈಕ್ಲಿಕ್ ಪ್ರೋಸೆಸ್, thermochemical process in which you are going to calculate the lattice energy indirectly. ಅದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಲ್ಯಾಟಿಸ್ ಆ ಸೈಕಲ್ಗೆ, ಆ ಸೈಕ್ಲಿಕ್ ಪ್ರೋಸೆಸ್ಗೆ, ಆ ಸೈಕಲ್ಗೆ ನಾವೇನಂತ ಕರಿತೀವಿ ಅಂದರೆ ಬಾರ್ನ್ ಹೇಬರ್ ಸೈಕಲ್ ಅಂತ ಹೇಳ್ತೀವಿ. ಅದನ್ನು ನೀವು ಬರಿಬೇಕಾಗತ್ತೆ. ಇದು ನೀವು ಓನ್ ವರ್ಡಲ್ಲೇ ಬರಿಬೋದು. ಅಥವಾ ಲ್ಯಾಟಿಸ್ ಎನರ್ಜಿ ಕೆನಾಟ್ ಬಿ ಕ್ಯಾಲ್ಕುಲೇಟೆಡ್ ಡೈರೆಕ್ಟ್ಲಿ, ಅದಕ್ಕೆ ಯಾವುದೇ ಥರ ಡಿಟರ್ಮಿನೇಷನ್ ಇಲ್ಲ, ಯಾವುದೇ ಥರ ಇನ್ಸ್ಟ್ರೂಮೆಂಟ್ ಇಲ್ಲ, ಇಂಡೈರೆಕ್ಟಾಗಿ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಆ ಇಂಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಯು ಆರ್ ಗೋಯಿಂಗ್ ಟು ಯೂಸ್ ಎ cyclic process in order to calculate the lattice energy. That cyclic process, that cycle we are going to call it as a Born-Haber cycle, which is designed by both Born and Haber. ಅದಕ್ಕೋಸ್ಕರ ಅದನ್ನು Born-Haber cycle ಅಂತ ಹೇಳ್ತಾರೆ. ಅಂದರೆ ಇದು ಯಾವುದ್ರ ಮೇಲೆ ಬೇಸ್ ಆಗಿದೆ ಅಂದರೆ ಇಟ್ಸ್ ಬೇಸ್ಡ್ ಆನ್ ಹೆಸ್ ಲಾ ಅಂತ ಹೇಳ್ತೀವಿ. ಹೆಸ್ ಲಾ ಆಫ್ ಎಂಥಾಲ್ಪಿ ಆಫ್ ಫಾರ್ಮೇಷನ್ ಆಫ್ ಅನ್ ಅಯಾನಿಕ್ ಬಾಂಡ್ ಅಂತ ಹೇಳ್ತೀವಿ. ಈ ಹೆಸ್ ಲಾ ಏನು ಹೇಳುತ್ತೆ ಅಂದರೆ ವೆದರ್ ದ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಇನ್ 1 ಸ್ಟೆಪ್ ಆರ್ ದ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಇನ್ ಮೆನಿ ಸ್ಟೆಪ್ಸ್. ಅದು ಒಂದೇ ಸ್ಟೆಪ್ಪಲ್ಲಿ ರಿಯಾಕ್ಷನ್ ಆಗ್ಬೋದು ಅಥವಾ ಮೆನಿ ಸ್ಟೆಪ್ಸಲ್ಲಿ ಆಗ್ಬೋದು. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಫಾರ್ಮೇಷನ್ ಆಫ್ ಸೋಡಿಯಂ ಕ್ಲೋರೈಡ್ ಇದೆ ಅಂತ ಇಟ್ಕೊಂಡು ಅದು ಡೈರೆಕ್ಟಾಗಿ ನನಗೆ ಒಂದೇ ಸ್ಟೆಪ್ಪಲ್ಲಿ ಆಗ್ಬೋದು. ಆವಾಗ ಅದ್ರ ಜೊತೆಗೆ ಏನೋ ಒಂದು ಎನರ್ಜಿ ಅಸೋಸಿಯೇಟ್ ಆಗಿರುತ್ತೆ. ನಿಮಗೆ ಗೊತ್ತಿದೆ, ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ ಆಯಿತು ಅಂತಂದರೆ ಅದರಲ್ಲಿ ಹೀಟ್ ಎನರ್ಜಿ ಇನ್ವಾಲ್ವ್ ಆಗಿರುತ್ತೆ. ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗಿರುತ್ತೆ, ಇಲ್ಲಾಂದರೆ ಎಂಡೋಥರ್ಮಿಕ್ ರಿಯಾಕ್ಷನ್ ಆಗಿರುತ್ತೆ. ಹೀಟ್ ಇನ್ವಾಲ್ವ್ ಆಗಿರುತ್ತೆ. ಆ ಹೀಟ್ಗೆ ನಾವೇನಂತ ಕರಿತೀವಿ, ಎಂಥಾಲ್ಪಿ ಅಂತ ಕರಿತೀವಿ. ಸೊ ಎಂಥಾಲ್ಪಿ ಆಫ್ ಫಾರ್ಮೇಷನ್ ಅದು ಯಾವುದು ಪ್ರೋಸೆಸ್ ಆಗುತ್ತಲ್ಲ ಅದ್ರ ಪ್ರಕಾರ ಹೇಳ್ತೀವಿ. ಎಂಥಾಲ್ಪಿ ಆಫ್ ಫಾರ್ಮೇಷನ್ ಆಗಬೇಕು ಅಂತಂದರೆ ಅದು ಒಂದೇ ಸ್ಟೆಪ್ಪಲ್ಲಿ ಆಗ್ಬೋದು. ಇಲ್ಲ ಅಂತಂದರೆ ನಾವು ಬಾರ್ನ್ ಹೇಬರ್ ಸೈಕಲಲ್ಲಿ ಯೂಸ್ ಮಾಡ್ದಂಗೆ ಬೇರೆ ಬೇರೆ ಸ್ಟೆಪ್ಗಳಲ್ಲಿ, ಅಂದರೆ ಒಂದೇ ರಿಯಾಕ್ಷನ್ ನಾನು ಒಂದು ಸ್ಟೆಪ್ಪಲ್ಲಿ ಮಾಡ್ಬೋದು, ಇಲ್ಲ ಅಂದರೆ 5 ಸ್ಟೆಪ್ಪಲ್ಲಿ ಮಾಡ್ಬೋದು. ಈ ಎಸ್ಲಾ ಏನು ಹೇಳುತ್ತೆ ಅಂದರೆ ವೆದರ್ ದ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಇನ್ 1 ಸ್ಟೆಪ್ ಆರ್ ಮೆನಿ ಸ್ಟೆಪ್, ಹೀಟ್ ಇನ್ವಾಲ್ವ್ಡ್ ವಿಲ್ ರಿಮೈನ್ ಸೇಮ್ ಅಂತ ಹೇಳುತ್ತೆ. ಅಂದ್ರೇನು, ಹೀಟ್ ಆಫ್ ಅಂದರೆ ಯಾವುದೋ ಒಂದು ರಿಯಾಕ್ಷನ್ ಮಾಡ್ತಿದ್ದಾರೆ, ಅದರಲ್ಲಿ ಇನ್ವಾಲ್ವ್ ಆಗ್ತಾರೋ ಅಂತ ಎಂಥಾಲ್ಪಿ ಒಂದು ಸ್ಟೆಪ್ಪಲ್ಲಿ ಮಾಡಿದಾಗ ಎಷ್ಟು ಎಂಥಾಲ್ಪಿ ಇರುತ್ತಲ್ಲ 5 ಸ್ಟೆಪ್ ಅಥವಾ 10 ಸ್ಟೆಪ್ಪಲ್ಲಿ ಮಾಡಿದ್ರು ಎಂಥಾಲ್ಪಿ ರಿಮೈನ್ ಸೇಮ್ ಅಂತ ಹೇಳುತ್ತೆ. ಆ ಲಾಗೆ ನಾವೇನಂತ ಹೇಳ್ತೀವಿ, ಎಸ್ ಲಾ ಅಂತ ಹೇಳ್ತೀವಿ. ಅದನ್ನು ಯೂಸ್ ಮಾಡಿಕೊಂಡು ನಾವು ಏನು ಮಾಡ್ತಾಯಿದ್ವಿ, ವಿ ಆರ್ ಕ್ಯಾಲ್ಕುಲೇಟಿಂಗ್ ದಿ ಲ್ಯಾಟಿಸ್ ಎನರ್ಜಿ. ಆ ಸೈಕಲ್ಗೆ ನಾವೇನಂತ ಕರಿತೀವಿ, ಬಾರ್ನ್ ಹೇಬರ್ ಸೈಕಲ್ ಅಂತ ಹೇಳ್ತೀವಿ. ಸಿನ್ಸ್ ದೇವ್ ಆಸ್ಟ್ ಸೋಡಿಯಂ ಕ್ಲೋರೈಡ್ ಅಂತ ಹೇಳಿದಾಗ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಲ್ಯಾಟಿಸ್ ಎನರ್ಜಿ ಅಂದ್ರೇನು. ಇಟ್ ಇಸ್ ಎ ಎನರ್ಜಿ ರಿಲೀಸ್ಡ್ ವೆನ್ 1 mole ಆಫ್ ಅಯಾನಿಕ್ ಕಾಂಪೌಂಡ್ is formed from its constituent ions in gaseous state. ಅದಕ್ಕೆ ನಾವೇನಂತ ಕರಿತೀವಿ, ಲ್ಯಾಟಿಸ್ ಎನರ್ಜಿ ಅಂತ ಕರಿತೀವಿ. ಲ್ಯಾಟಿಸ್ ಎನರ್ಜಿ ಅಂದ್ರೇನು, 1 mole ಆಫ್
ಸಾಲ್ಟ್ ಫಾರ್ಮೇಷನ್ ಆಗಬೇಕು ಫ್ರಮ್ ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ ಅಯಾನ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಎ ಗೇಷಿಯಸ್ ಸ್ಟೇಟ್. ಅವಾಗ ಏನು ಎನರ್ಜಿ ರಿಲೀಸ್ ಆಗುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಲ್ಯಾಟಿಸ್ ಎನರ್ಜಿ ಅಂತ ಕರಿತೀವಿ. ಇಲ್ಲಿ ಇಂಪಾರ್ಟೆಂಟ್ ಏನು ಅಂದರೆ ಇಟ್ಸ್ ಎ ಎನರ್ಜಿ ರಿಲೀಸ್ಡ್. ಯಾವುದೇ ಒಂದು ರಿಯಾಕ್ಷನ್ ಮಾಡಿದಾಗ ಐದರ್ ಎನರ್ಜಿ ರಿಲೀಸ್ ಆಗ್ಬೋದು ಅಥವಾ ಎನರ್ಜಿ ಅಬ್ಸಾರ್ಬ್ ಆಗ್ಬೋದು ಅಥವಾ ಹ್ಯಾವ್ ಟು ಸ್ಪೆಂಡ್ ಎನರ್ಜಿ ಆಗಿರ್ಬೋದು, ಆ ರಿಯಾಕ್ಷನ್ನೇ ಎನರ್ಜಿನ ರಿಲೀಸ್ ಮಾಡ್ಬೋದು. ಇಲ್ಲೇನಾಗ್ತಿದೆ, ಎನರ್ಜಿ ರಿಲೀಸ್ ಆಗ್ತಿದೆ. ಇಂಪಾರ್ಟೆಂಟ್, ವಾಟ್ ಈಸ್ ಲ್ಯಾಟಿಸ್ ಎನರ್ಜಿ ಅಂದರೆ ಇಟ್ಸ್ ಎ ಎನರ್ಜಿ ರಿಲೀಸ್ಡ್ ಯಾವಾಗ ವೆನ್ 1 mole ಆಫ್ ಅಯಾನಿಕ್ ಕಾಂಪೌಂಡ್ ಇಸ್ ಫಾರ್ಮ್ಡ್. ಅಲ್ಲಿ 1 mole ಅನ್ನೋದು ಇಂಪಾರ್ಟೆಂಟ್. 1 mole ಇಲ್ಲ ಅಂತಂದರೆ ಮಾರ್ಕ್ಸ್ ಕೊಡಲ್ಲ. ಯಾವುದರಿಂದ ಫಾರ್ಮೇಷನ್ ಆಗುತ್ತೆ, ಫ್ರಮ್ ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ ಅಯಾನ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಎ ಗೇಷಿಯಸ್ ಸ್ಟೇಟ್. ಅಷ್ಟು ಇರಬೇಕು, ಅವಾಗಷ್ಟೇ ಅದಕ್ಕೆ ಲ್ಯಾಟಿಸ್ ಎನರ್ಜಿ. ಏನೇನು ಇಂಪಾರ್ಟೆಂಟು, ಎನರ್ಜಿ ರಿಲೀಸ್ ಆಗುತ್ತೆ ಅಂತ ಹೇಳಬೇಕು, 1 mole ಸಾಲ್ಟ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳಬೇಕು, ಇಟ್ಸ್ ಕಾನ್ಸ್ಟೆಂಟ್ ಅಯಾನ್ಸ್ ಪ್ರೆಸೆಂಟ್ ಇನ್ ಎ ಗೇಷಿಯಸ್ ಸ್ಟೇಟ್ ಅನ್ಬೇಕು. ಈ 3 ಟರ್ಮ್ ಇದ್ರೆ ಮಾತ್ರ ಲ್ಯಾಟಿಸ್ ಎನರ್ಜಿಗೆ ಮಾರ್ಕ್ಸ್ ಕೊಡ್ತಾರೆ, ಇಲ್ಲ ಅಂದರೆ ಮಾರ್ಕ್ಸ್ ಕೊಡಲ್ಲ. ನಾನು ಅದನ್ನೇ ಹೇಳ್ತಾ ಇರೋದು, ಕ್ವಶನ್ ಏನು ಡಿಮ್ಯಾಂಡ್ ಮಾಡುತ್ತೆ, ನಾನು ಏನು ಉತ್ತರ ಬರೀಬೇಕು ಅದನ್ನು ನಿಮಗೆ ಗೊತ್ತಿರಬೇಕು. ವಾಟ್ ಈಸ್ ಲ್ಯಾಟಿಸ್ ಎನರ್ಜಿ ಅಂದರೆ ಇಟ್ಸ್ ಎನರ್ಜಿ ರಿಲೀಸ್ಡ್ ವೆನ್ 1 mole ಆಫ್ ಸಾಲ್ಟ್ ಈಸ್ ಫಾರ್ಮ್ಡ್ ಫ್ರಮ್ ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ ಅಯಾನ್ಸ್ ಇನ್ ಎ ಗೇಷಿಯಸ್ ಸ್ಟೇಟ್. ಇಷ್ಟೆಲ್ಲ ಇದ್ದರೆ ಮಾತ್ರ ನಿಮಗೆ 2 ಮಾರ್ಕ್ಸ್ ಆಗುತ್ತೆ, ಇಲ್ಲ ಅಂದರೆ ಮಾರ್ಕ್ಸ್ ಸಿಗೋದು ಕಷ್ಟ ಆಗುತ್ತೆ. ಸಿನ್ಸ್ ದೇ ಹ್ಯಾವ್ ಟೋಲ್ಡ್ ಸೋಡಿಯಂ ಕ್ಲೋರೈಡ್ ಅಂತ ಹೇಳೋದಕ್ಕೋಸ್ಕರ ಈಗ ನನಗೆ ಕಾನ್ಸ್ಟಿಟ್ಯೂಯೆಂಟ್ ಅಯಾನ್ಸ್ ಫಾರ್ ದಿ ಸೋಡಿಯಂ ಕ್ಲೋರೈಡ್ ಏನಾಗುತ್ತೆ ಅಂದರೆ Na+ ಆಗಬೇಕು, Cl- ಆಗಬೇಕು. ಅವೆರಡೂ ಕಂಬೈನ್ ಆದಾಗ ಏನು ಎನರ್ಜಿ ರಿಲೀಸ್ ಆಗುತ್ತಲ್ಲ ಆ ಎನರ್ಜಿಗೆ ಏನಂತ ಕರಿತೀನಿ, ಲ್ಯಾಟಿಸ್ ಎನರ್ಜಿ ಅಂತ ಕರಿತೀನಿ. ಸೊ ನನಗೆ ಗೊತ್ತಿದೆ ಲ್ಯಾಟಿಸ್ ಎನರ್ಜಿ ಡೈರೆಕ್ಟಾಗಿ ನಾನು ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ, ಇಂಡೈರೆಕ್ಟ್ಲಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ಅದಕ್ಕೆ ಫಸ್ಟ್ ಏನು ಮಾಡ್ತೀನಿ, ನಾನು ಕೊಟ್ಟಿರುವಂಥ ಸೋಡಿಯಂ ವಿಚ್ ಇಸ್ ಪ್ರೆಸೆಂಟ್ ಇನ್ ಎ ಸಾಲಿಡ್ ಸ್ಟೇಟಲ್ಲಿದೆ, ಅದನ್ನು ನಾನೇನು ಮಾಡಬೇಕು ಅಂದರೆ ಗೇಷಿಯಸ್ ಸ್ಟೇಟ್ಗೆ ತೊಗೊಂಡು ಬರಬೇಕು. ಆ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಸಬ್ಲಿಮೇಷನ್ ಅಂತ ಕರಿತೀವಿ. ನಿಮಗೆ ಗೊತ್ತಿದೆ, ಯಾವುದೇ ಒಂದು ಸಬ್ಸ್ಟೆನ್ಸ್ನ ಹೀಟ್ ಮಾಡಿದ್ರೆ ವಿಚ್ ಈಸ್ ಪ್ರೆಸೆಂಟ್ ಇನ್ ಎ ಸಾಲಿಡ್ ಸ್ಟೇಟ್, ಸಾಲಿಡಲ್ಲಿರೋದನ್ನು ಹೀಟ್ ಮಾಡಿದ್ರೆ ಏನಾಗುತ್ತೆ, ಅದು ಲಿಕ್ವಿಡ್ ಆಗುತ್ತೆ. ಲಿಕ್ವಿಡ್ನ ಹೀಟ್ ಮಾಡಿದ್ರೆ ಏನಾಗುತ್ತೆ, ವೇಪರ್ ಆಗುತ್ತೆ. ಅದೇ ಥರ ವೇಪರ್ನ ಕೂಲ್ ಮಾಡಿದ್ರೆ ಏನಾಗುತ್ತೆ, ಲಿಕ್ವಿಡ್ ಆಗುತ್ತೆ. ಲಿಕ್ವಿಡ್ನ ಕೂಲ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಸಾಲಿಡ್ ಬರುತ್ತೆ. ಇದು ಜನರಲ್ ಆಗುವಂಥದ್ದು. ಆದರೆ ಕೆಲವೊಂದು ಸಬ್ಸ್ಟೆನ್ಸಸ್ ಇದೆ, ಅವು ಏನು ಮಾಡ್ತವೆ ಅಂದರೆ ಹೀಟ್ ಮಾಡಿದಾಗ ಡೈರೆಕ್ಟಾಗಿ ಸಾಲಿಡಿಂದ ವೇಪರ್ ಫೇಸ್ಗೆ ಹೋಗುತ್ತೆ ವಿತೌಟ್ ಅಂಡರ್ಗೋಯಿಂಗ್ ಎ ಲಿಕ್ವಿಡ್ ಸ್ಟೇಟ್. ಲಿಕ್ವಿಡ್ ಸ್ಟೇಟ್ಗೆ ಹೋಗ್ದಲೆ ಡೈರೆಕ್ಟಾಗಿ ಏನಾಗುತ್ತದು, ಗೇಷಿಯಸ್ ಸ್ಟೇಟ್ಗೆ ಹೋಗ್ಬಿಡುತ್ತೆ. ಅಂಥ ಕಾಂಪೌಂಡ್ಸ್ಗೆ ನಾವೇನಂತ ಕರಿತೀವಿ, ಸಬ್ಲಿಮೇಟ್ಸ್ ಅಂತ ಕರಿತೀವಿ. ಸೋಡಿಯಂ ಇಸ್ ಆಲ್ಸೋ ಎ ಸಬ್ಲಿಮೇಟ್. ಸೋಡಿಯಂ ಏನಾಗುತ್ತೆ, ಹೀಟ್ ಮಾಡಿದ್ರೆ ಡೈರೆಕ್ಟಾಗಿ ಅದು ವೇಪರ್ ಫೇಸ್ಗೆ ಹೋಗುತ್ತೆ ವಿತೌಟ್ ಅಂಡರ್ಗೋಯಿಂಗ್ ಎ ಲಿಕ್ವಿಡ್ ಸ್ಟೇಟ್. ಹಾಗಾಗಿ ಆ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಸಬ್ಲಿಮೇಷನ್ ಅಂತ ಕರಿತೀವಿ. ಅಲ್ಲಿ ಏನು ಎನರ್ಜಿ ಇನ್ವಾಲ್ವ್ ಆಗುತ್ತಲ್ಲ ಅದಕ್ಕೆ ಹೀಟ್ ಆಫ್ ಸಬ್ಲಿಮೇಷನ್ ಅಂತೀವಿ ಅಥವಾ ಎಂಥಾಲ್ಪಿ ಆಫ್ ಸಬ್ಲಿಮೇಷನ್ ಅಂತ ಹೇಳ್ತೀವಿ. ಇಲ್ಲಿ ಏನಾಗ್ತಾ ಇದೆ ಅಂದರೆ ಸಾಲಿಡ್ ಮೆಟಲ್ ಏನಿದೆಯಲ್ಲ, ಸಾಲಿಡ್ ಸೋಡಿಯಂ ಏನಿದೆಯಲ್ಲ ಅದು ವೇಪರ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಇಲ್ಲಿ ಏನಾಗ್ತಿದೆ, ಐ ಹ್ಯಾವ್ ಟು ರಿಲೀಸ್ ಎನರ್ಜಿ, ಐ ಹ್ಯಾವ್ ಟು give the energy to the reaction. So I have to spend energy to convert to undergo sublimation. ಎನರ್ಜಿ ಇನ್ಪುಟ್, ನಾನು ಎನರ್ಜಿನ ಹಾಕಬೇಕು. ಅದೇ ಥರ ಎರಡನೇದು ಏನಾಯಿತು, ಈಗ ಗೇಷಿಯಸ್ ಸ್ಟೇಟಲ್ಲಿ ಇದೆ, ಅದನ್ನು ನನಗೇನು ಬೇಕು, ಇಟ್ಸ್ ಅಯಾನ್ ಬೇಕು. ಸೊ Na ವಿಚ್ ಇಸ್ ಪ್ರೆಸೆಂಟ್ ಇನ್ ಎ ಗೇಷಿಯಸ್ ಸ್ಟೇಟ್ ಆಗಲ್ಲ, ನನಗೇನು ಬೇಕು, Na+ Cl- ಬೇಕು. Na+ ಹೇಗೆ ಬರುತ್ತೆ ನನಗೆ, ಈಗ Na ವಿಚ್ ಇಸ್ ಪ್ರೆಸೆಂಟ್ ಇನ್ ಎ ಗೇಷಿಯಸ್ ಸ್ಟೇಟಿಗೆ ಬಂದಿದೆ. ಆ Na+ ಅಂದರೆ ಏನು ಮಾಡಬೇಕು, ಹ್ಯಾವ್ ಟು ರಿಮೂವ್ ಎನ್ ಎಲೆಕ್ಟ್ರಾನ್. Na ಇಂದ Na+ ಹೆಂಗೆ ಮಾಡ್ತೀನಿ, ಬೈ ರಿಮೂವಿಂಗ್ ಎನ್ ಎಲೆಕ್ಟ್ರಾನ್. ಆ ಎಲೆಕ್ಟ್ರಾನ್ನ ರಿಮೂವ್ ಮಾಡೋದಕ್ಕೆ ಅಗೇನ್ ಹ್ಯಾವ್ ಟು ಸ್ಪೆಂಡ್ ಸಮ್ ಅಮೌಂಟ್ ಆಫ್ ಎನರ್ಜಿ, ಹ್ಯಾವ್ ಟು ಗಿವ್ ಇನ್ಪುಟ್ ಸಮ್ ಎನರ್ಜಿ, ಆ್ಯಂಡ್ ದಟ್ ಎನರ್ಜಿ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಎನ್ ಅಯನೈಸೇಷನ್ ಎನರ್ಜಿ. ಇಟ್ಸ್ ಎ ಎನರ್ಜಿ ರಿಲೀಸ್ಡ್ ವೆನ್ ಎಲೆಕ್ಟ್ರಾನ್ ಇಸ್ ರಿಮೂವ್ಡ್ ಫ್ರಮ್ ಎನ್ ಆಟಮ್. ಇದಕ್ಕೆ ನಾವೇನಂತ ಕರಿತೀವಿ, ಅಯನೈಸೇಷನ್ ಎನರ್ಜಿ ಅಂತ ಕರಿತೀವಿ. ಇಲ್ಲೇನಾಗಿದೆ, ಗೇಷಿಯಸ್ ಸ್ಟೇಟಲ್ಲಿರುವಂಥ ಸೋಡಿಯಂನ ತೊಗೊಂಡು ಅದರಿಂದ ಒಂದು ಎಲೆಕ್ಟ್ರಾನ್ನ ರಿಮೂವ್ ಮಾಡ್ತಾ ಇದ್ದೀವಿ, ಆವಾಗ ನಾನು ಎನರ್ಜಿನ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಆ ಎನರ್ಜಿಗೆ ಏನಂತ ಕರಿತೀನಿ ನಾನು, ಅಯನೈಸೇಷನ್ ಎನರ್ಜಿ. ಇದು ಎರಡನೇ ಸ್ಟೆಪ್ ಆಯಿತು. ಫಸ್ಟ್ ಏನಾಯಿತು, ಸಬ್ಲಿಮೇಷನ್ ಮಾಡಿದ್ವಿ, ಸೋಡಿಯಂ ಸಾಲಿಡ್ ಇದ್ದದನ್ನ ಸೋಡಿಯಂ ವೇಪರ್ ಫೇಸ್ಗೆ ಅಥವಾ ಗೇಷಿಯಸ್ ಫಾರ್ಮ್ ತೊಗೊಂಡ್ವಿ. ಆ ಗೇಷಿಯಸ್ ಫಾರ್ಮ್ಗೆ ನಾವೇನು ಮಾಡಿದ್ವಿ, ಎಲೆಕ್ಟ್ರಾನ್ನ ರಿಮೂವ್ ಮಾಡಿದ್ವಿ, ಆವಾಗ ನನಗೇನು ಬಂತು, Na+ ಬಂತು. ಇದು ಒಂದು ಸೈಡ್ ಆಯಿತು. ನೆಕ್ಸ್ಟ್ ನನಗೇನು ಬೇಕು, Cl ಬೇಕು. ಆ Cl- ಬೇಕು. Cl ಏನಿದೆಯಲ್ಲ, ಇಟ್ಸ್ ಎ ಡೈ ಅಟಾಮಿಕ್ ಮಾಲಿಕ್ಯೂಲ್. ನೇಚರಲ್ಲಿ ಕೆಲವೊಂದು ಏನಾಗಿರುತ್ತೆ ಅಂದರೆ ಮಾನೋ ಅಟಾಮಿಕ್ ಇರಲ್ಲ. ಈಗ ಹೈಡ್ರೋಜನ್ ಇರ್ಬೋದು, ಆಕ್ಸಿಜನ್ ಇರ್ಬೋದು, ಕ್ಲೋರಿನ್ ಇರ್ಬೋದು, ಇದೆಲ್ಲ ಏನಾಗುತ್ತೆ ಅಂದರೆ ನೇಚರಲ್ಲಿ ಡೈ ಅಟಾಮಿಕ್ ಆಗೇ ಇರುತ್ತೆ. ಎಕ್ಸಿಸ್ಟ್ ಆಗೋದೇ ನೇಚರಲ್ಲಿ ಹೆಂಗೆ ಅಂದರೆ ಡೈ ಅಟಾಮಿಕ್ ಆಗಿರುತ್ತೆ. ಸೊ ನಾನು Cl ತೊಗೊಳಕ್ಕಾಗಲ್ಲ, Cl2ನೇ ತೊಗೋಬೇಕು. ಆ Cl2ನ ನಾನೇನು ಮಾಡಬೇಕು, ಡಿಸೋಸಿಯೇಟ್ ಮಾಡಬೇಕು. Cl- ಬೇಕು ನನಗೆ. Cl- ಬೇಕು ಅಂದರೆ ಏನು ಮಾಡಬೇಕು, ವಿಚ್ ಇಸ್ ಪ್ರೆಸೆಂಟ್ ಇನ್ ಎ ಗೇಷಿಯಸ್ ಸ್ಟೇಟ್ ಬೇಕು. ಹಾಗಾಗಿ ಏನು ಮಾಡ್ತೀನಿ, ನಾನು Clನ ಗೇಷಿಯಸ್ ಫಾರ್ಮ್ಗೆ ತೊಗೊಂಡು ಬರಬೇಕು.
ಆ ಪ್ರೋಸೆಸ್ಗೆ ನಾನು ಏನಂತ ಕರಿತೀನಿ, ಬಾಂಡ್ ಡಿಸೋಸಿಯೇಷನ್ ಅಂತ ಕರಿತೀನಿ. Cl2 ಇದೆ ನನ್ನ ಹತ್ರ, ಅದನ್ನು ಡಿಸೋಸಿಯೇಟ್ ಮಾಡಿ ಸಿ ಮತ್ತು ಸಿ ಮಾಡ್ಕೋಬೇಕು. Cl2 ವಿಲ್ ಬಿ ಪ್ರೆಸೆಂಟ್ ಇನ್ ಎ ಗೇಷಿಯಸ್ ಸ್ಟೇಟ್, ಅದು ಆಲ್ರೆಡಿ ಗೇಷಿಯಸ್ ಸ್ಟೇಟಲ್ಲಿದೆ. ಅದನ್ನು ನಾನೇನು ಮಾಡ್ತೀನಿ, ಡಿಸೋಸಿಯೇಟ್ ಮಾಡ್ತೀನಿ, ಬ್ರೇಕ್ ಮಾಡ್ತೀನಿ, ಫ್ಯೂಷನ್ ಮಾಡ್ತೀನಿ. ಮಾಡಿಬಿಟ್ಟು ಏನು ಮಾಡ್ತೀನಿ, ಅದನ್ನು 2 ಭಾಗ ಮಾಡ್ತೀನಿ. ಆವಾಗ ನನಗೇನಾಗುತ್ತೆ, ಕ್ಲೋರಿನ್ ಗೇಷಿಯಸ್ ಫಾರ್ಮಲ್ಲಿ ಬಂತು, Cl ಗೇಷಿಯಸ್ ಫಾರ್ಮಲ್ಲಿ ಬಂತು. ಸೊ ಅಲ್ಲೂ ಏನು ಮಾಡಬೇಕು, ಹ್ಯಾವ್ ಟು ಸ್ಪೆಂಡ್ ಎನರ್ಜಿ. ನೆಕ್ಸ್ಟ್ ಅದಾದಮೇಲೆ ಈಗ ಏನಾಯಿತು, ಈಗ Cl ಏನಾಗಿದೆ, ಗೇಷಿಯಸ್ ಫಾರ್ಮಲ್ಲಿದೆ. ಅದನ್ನು ನಾನು ಏನು ಮಾಡಬೇಕು, Cl ಮೈನಸ್ ಆಗಿ ಕನ್ವರ್ಟ್ ಮಾಡಬೇಕು. ಯಾವಾಗ Cl ಮೈನಸ್ ಆಗುತ್ತೆ, ವೆನ್ ಐ ಆಮ್ ಗೋಯಿಂಗ್ ಟು ಆ್ಯಡ್ ಅನ್ ಎಲೆಕ್ಟ್ರಾನ್ ಆ್ಯಡ್ ಮಾಡಿದ್ರೆ Cl ಮೈನಸ್ ಆಗುತ್ತೆ. ಎಲೆಕ್ಟ್ರಾನ್ನ ರಿಮೂವ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಪಾಸಿಟಿವ್ ಚಾರ್ಜ್ಡ್ ಅಯಾನ್ಸು ಫಾರ್ಮೇಷನ್ ಆಗ್ತಿದೆ. ಎಲೆಕ್ಟ್ರಾನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಎಲೆಕ್ಟ್ರಾನ್ನ ಆ್ಯಡ್ ಮಾಡಿದಾಗ ನನಗೇನಾಗುತ್ತೆ ಅಂತಂದರೆ ಎನರ್ಜಿ ವಿಲ್ ಬಿ ರಿಲೀಸ್ಡ್. ಆ ಎನರ್ಜಿಗೆ ನಾವೇನಂತ ಕರಿತೀವಿ, ಎಲೆಕ್ಟ್ರಾನ್ ಅಫಿನಿಟಿ ಅಂತ ಕರಿತೀವಿ. ಈಗ ಏನಾಗಿದೆ, ನಾನ್ ಮೆಟಲ್ ಏನಿದೆ ನಿಮ್ಮದು ಕ್ಲೋರಿನ್ ಗೇಷಿಯಸ್ ಫಾರ್ಮಲ್ಲಿ ಇರೋದನ್ನು ನಾನು Cl ಮೈನಸ್ ಥರ ಕನ್ವರ್ಟ್ ಮಾಡ್ತೀನಿ. ಅದಕ್ಕೆ ನಾನೇನಂತ ಕರಿತೀನಿ, ಎಲೆಕ್ಟ್ರಾನ್ ಅಫಿನಿಟಿ. ಇಟ್ಸ್ ಎನರ್ಜಿ ರಿಲೀಸ್ಡ್ ವೆನ್ ಎನ್ ಎಲೆಕ್ಟ್ರಾನ್ ಇಸ್ ಆ್ಯಡೆಡ್ ಟು ಎ ನ್ಯೂಟ್ರಲ್ ಗೇಷಿಯಸ್ ಆಟಮ್. ಅದಕ್ಕೆ ನಾನೇನಂತ ಕರಿತೀನಿ, ಎಲೆಕ್ಟ್ರಾನ್ ಅಫಿನಿಟಿ ಅಂತ ಕರಿತೀನಿ. ಅದಾದಮೇಲೆ ಈಗ ಏನಾಯಿತು, ನನಗೆ ಒಂದು ಕಡೆಗೆ Na+ ಬಂದಿದೆ, ಇನ್ನೊಂದು ಕಡೆಗೆ Cl ಮೈನಸ್ ಬಂದಿದೆ. ಬೈ ಡೂಯಿಂಗ್ ಮೆನಿ ರಿಯಾಕ್ಷನ್ಸ್ ಅವೆರಡೂ ಕಂಬೈನ್ ಆದಾಗ ನನಗೇನು ಬರುತ್ತೆ, ಲ್ಯಾಟಿಸ್ ಎನರ್ಜಿ ಬರುತ್ತೆ. ಕಂಬೈನಿಂಗ್ ದಿ ಕೆಟಯಾನ್ ಆ್ಯಂಡ್ ಅನಯಾನ್ ಟು ಫಾರ್ಮ್ 1 ಮೋಲ್ ಆಫ್ ಎ ಸಾಲಿಡ್. ಅದಕ್ಕೆ ನಾನೇನಂತ ಕರಿತೀನಿ, ಲ್ಯಾಟಿಸ್ ಎನರ್ಜಿ ಅಂತ ಕರಿತೀನಿ. ಲ್ಯಾಟಿಸ್ ಎನರ್ಜಿ ಇಸ್ ಎನರ್ಜಿ ರಿಲೀಸ್ಡ್ ಇದೆ, ಹಂಗಾಗಿ ಅಲ್ಲಿ ಎನರ್ಜಿ ರಿಲೀಸ್ ಆಗುತ್ತೆ. ಸೊ ಇದೇ ರಿಯಾಕ್ಷನ್ ನಾನು ಏನು ಮಾಡ್ಬೋದು, ಡೈರೆಕ್ಟಾಗಿ ಸೋಡಿಯಮು ಮತ್ತು Cl2 Na which is present in a solid state along with that Cl2, half of Cl2 ಆ್ಯಡ್ ಮಾಡಿ NaCl ಆಗಿ ಕನ್ವರ್ಟ್ ಮಾಡ್ಬೋದು. ಅಲ್ಲೇನಾಗ್ತಿದೆ, NaCl ಫಾರ್ಮೇಷನ್ ಆಗ್ತಾ ಇದೆ. ಆ ಸ್ಟೆಪ್ಗೆ ನಾವೇನಂತ ಕರಿತೀವಿ, ಎಂಥಾಲ್ಪಿ ಆಫ್ ಫಾರ್ಮೇಷನ್ ಅಂತ ಕರಿತೀವಿ, ಅಥವಾ ಹೀಟ್ ಆಫ್ ಫಾರ್ಮೇಷನ್ ಅಂತ ಕರಿತೀವಿ. ಅಂದ್ರೇನು, ಹೀಟ್ ಆಫ್ ಫಾರ್ಮೇಷನ್ ಇಸ್ ಈಕ್ವಲ್ ಟು ಎನರ್ಜಿ ಇನ್ವಾಲ್ವ್ಡ್ ಇನ್ ಆಲ್ ದೀಸ್ ರಿಯಾಕ್ಷನ್ಸ್ ನಾವೀಗ ಕನ್ಸಿಡರ್ ಮಾಡ್ಕೋಬೇಕು. ಅದು ಸೈಕ್ಲಿಕ್ ಫಾರ್ಮಲ್ಲಿದೆ. ಆ ಸೈಕ್ಲಿಕ್ ಫಾರ್ಮಲ್ಲಿ ಇರುವಂಥ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಬಾರ್ನ್ ಹೇಬರ್ ಸೈಕಲ್ ಅಂತ ಕರಿತೀವಿ. Na ಸಾಲಿಡ್ ಇದೆ, Na ಗೇಷಿಯಸ್ ಫಾರ್ಮಿಗೆ ತೊಗೊಂಬಂದ್ವಿ. ಅದಾದಮೇಲೆ Na+ ಗೇಷಿಯಸ್ ಫಾರ್ಮಿಗೆ ತೊಗೊಂಬಂದ್ವಿ. Cl2 ಇದೆ, ಅದನ್ನು ಡಿಸೋಸಿಯೇಟ್ ಮಾಡಿದ್ವಿ, ಗೇಷಿಯಸ್ ಫಾರ್ಮಿಗೆ ಬಂತು. ನೆಕ್ಸ್ಟ್ ಅದನ್ನು ಎಲೆಕ್ಟ್ರಾನ್ನ ಆ್ಯಡ್ ಮಾಡಿದ್ವಿ, ಅವಾಗ ಏನಾಯಿತು, ಅದು ಗೇಷಿಯಸ್ ಫಾರ್ಮ್ಗೆ ಬಂತು, ವಿಚ್ ಇಸ್ ಪ್ರೆಸೆಂಟ್ ಇನ್ ಅನ್ ಅಯಾನ್. ಅವೆರಡೂ ಆ್ಯಡ್ ಮಾಡಿದಾಗ 1 ಮೋಲ್ ಆಫ್ ಸೋಡಿಯಂ ಕ್ಲೋರೈಡ್ ಫಾರ್ಮೇಷನ್ ಆಗೋಕ್ಕೆ ಏನು ಎನರ್ಜಿ ರಿಲೀಸ್ ಆಗುತ್ತಲ್ಲ, ಆ ಎನರ್ಜಿಗೆ ನಾವೇನಂತ ಕರಿತೀವಿ, U ಅಂತ ಕರಿತೀವಿ, ಅಥವಾ ಲ್ಯಾಟಿಸ್ ಎನರ್ಜಿ ಅಂತ ಕೊಡ್ತೀವಿ. ಸೊ ಅವ್ರೇನು ಮಾಡ್ತಾರೆ, ಕನ್ಸ್ಟ್ರಕ್ಟ್ ಎ ಬಾರ್ನ್ ಹೇಬರ್ ಸೈಕಲ್ ವಿತೌಟ್ ವ್ಯಾಲ್ಯೂಸ್ ಕೊಟ್ಟರು, ನೀವು ಅದನ್ನು ವ್ಯಾಲ್ಯೂಸ್ನ ನೆನ್ಪಿಟ್ಕೊಂಡು ರೀಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಏನಾಗ್ತಾ ಇದೆ, ನಾನು ಹೇಳ್ದಂಗೆ ಎಲ್ಲೆಲ್ಲಿ ಹೀಟ್ ರಿಲೀಸ್ ಆಗ್ತಿದೆಯಲ್ಲ ಅದೆಲ್ಲ ಬ್ಲೂ ಕಲರಲ್ಲಿ, ಹೀಟ್ ಇನ್ವಾಲ್ವ್ ಆಗ್ತಿದೆಯಲ್ಲ ಅದೆಲ್ಲ ಬ್ಲೂ ಕಲರ್ ಇಟ್ಟಿದ್ದೀನಿ. ಹೀಟ್ ಯಾವುದು ರಿಲೀಸ್ ಆಗ್ತಿದೆಯಲ್ಲ ಅದನ್ನು ನಾನು ಪರ್ಪಲ್ ಕಲರಲ್ಲಿ ತೋರಿಸ್ತಾ ಇದ್ದೀನಿ. ಈಗ ಏನಾಗ್ತಿದೆ, ಅಕಾರ್ಡಿಂಗ್ ಟು ಹೆಸ್ ಲಾ, ಡೆಲ್ಟಾ Hf ಇಟ್ ಶುಡ್ ಬಿ ಈಕ್ವಲ್ ಟು ಆಲ್ ದೀಸ್ ಬೇರೆ ಬೇರೆ ಏನೇನಿದೆಯಲ್ಲ ಅದನ್ನೆಲ್ಲ ಆ್ಯಡ್ ಮಾಡ್ಕೋಬೇಕು. ಡೆಲ್ಟಾ H ಸಬ್ಲಿಮೇಷನ್ ಪ್ಲಸ್ IE ಪ್ಲಸ್ ಹಾಫ್ ಆಫ್ ಡೆಲ್ಟಾ H ಡಿಸೋಸಿಯೇಷನ್ ಪ್ಲಸ್ EA ಪ್ಲಸ್ U. ಇಲ್ಲಿ ಏನು ಮಾಡಬೇಕು, ನನಗೆ Cl2 ಇರೋದಷ್ಟು ಆಫ್ ಇದೆ, ಹಾಗಾಗಿ ನಾನು ಏನು ಡೆಲ್ಟಾ ಡಿಸೋಸಿಯೇಷನ್ ಇದೆಯಲ್ಲ ಅದನ್ನು ಅರ್ಧ ತೊಗೋಬೇಕಾಗತ್ತೆ. ಅದನ್ನೆಲ್ಲ ತೊಗೊಂಡು ಸಬ್ಸ್ಟಿಟ್ಯೂಟ್ ಮಾಡಿ, ಸಬ್ಟ್ರ್ಯಾಕ್ಟ್ ಮಾಡಿ, ಫೈನಲ್ ರಿಸಲ್ಟ್ ತೊಗೊಂಬಂದರೆ -77 ಕಿಲೋಜೌಲ್ಸ್ ಪರ್ ಮೋಲ್ ಅಂತ ಇರುತ್ತೆ. ಸೊ ನೀವು ಫಸ್ಟ್ ಏನು ಹೇಳಬೇಕು, ಬಾರ್ನ್ ಹೇಬರ್ ಸೈಕಲ್ ಅಂದರೆ ಏನು ಅಂತ ಹೇಳಬೇಕು, ಇದರಲ್ಲಿ ಯಾವ್ಯಾವ ಪ್ರೋಸೆಸ್ ಇನ್ವಾಲ್ವ್ ಆಗುತ್ತೆ ಅದನ್ನು ಹೇಳಬೇಕು, ಸಬ್ಲಿಮೇಷನ್ ಹೇಳಬೇಕು, ಅಯನೈಸೇಷನ್ ಎನರ್ಜಿ ಹೇಳಬೇಕು, ಡಿಸೋಸಿಯೇಷನ್ ಎನರ್ಜಿ ಹೇಳಬೇಕು, ಎಲೆಕ್ಟ್ರಾನ್ ಅಫಿನಿಟಿ ಹೇಳಬೇಕು, ಹೀಟ್ ಆಫ್ ಫಾರ್ಮೇಷನ್ ಹೇಳಬೇಕು, ಎಸ್ ಲಾ ಅಂತ ಮೆನ್ಷನ್ ಮಾಡಿರಬೇಕು. ಇಷ್ಟೆಲ್ಲ ಪದಗಳನ್ನ ನೀವು ಯೂಸ್ ಮಾಡಿ ಈ ಸೈಕಲ್ನ ನೀವು ಅಲ್ಲಿ ಪ್ರೊಡ್ಯೂಸ್ ಮಾಡಿರಬೇಕು. ಓಕೆ, ನನಗೆ ಈ ವ್ಯಾಲ್ಯೂಸ್ ಎಲ್ಲ ನೆನ್ಪಿಟ್ಕೊಳ್ಳೋಕೆ ಆಗಲ್ಲ ಅಂತಂದರೆ ಅಟ್ಲೀಸ್ಟ್ ನಿಮಗೆ ಇದು ಗೊತ್ತಿರಬೇಕು, ಇದೆಲ್ಲ ಗೊತ್ತಿರುತ್ತೆ. U ಇಸ್ ಈಕ್ವಲ್ ಟು ಡೆಲ್ಟಾ Hf ಮೈನಸ್ ಆಫ್ ಆಲ್ ದೀಸ್ ಥಿಂಗ್ಸ್ ಅಂತ ಅದನ್ನು ಬರೆದು ಡೈರೆಕ್ಟಾಗಿ U ಇಸ್ ಈಕ್ವಲ್ ಟು 77 ಕಿಲೋಜೌಲ್ಸ್ ಪರ್ ಮೋಲ್ ಅಂತ ಬರೆದ್ರೂ ಓಕೆ ಮಾರ್ಕ್ಸ್ ಕೊಡ್ತಾರೆ. ಯಾಕೆಂದರೆ ಎಲ್ಲರಿಗೂ ಅದೆಲ್ಲ ವ್ಯಾಲ್ಯೂಸು ನಂಬರ್ಗಳನ್ನ ನೆನ್ಪಿಟ್ಕೊಳ್ಳೋದು ಕಷ್ಟ ಆಗುತ್ತೆ. ಅವಾಗ ನೀವು ನೆನಪಿತ್ತು ಅಂತಂದರೆ ವೆಲ್ ಆ್ಯಂಡ್ ಗುಡ್, ಇಟ್ಸ್ ವೆರಿ ಗುಡ್. ಯು ಹ್ಯಾವ್ ಟು ರಿಮೆಂಬರ್ ದೋಸ್ ವ್ಯಾಲ್ಯೂಸ್ ಇಟ್ಕೊಂಡು, ಯಾಕಂದರೆ ಇರೋದೇ ಒಂದು ಸೋಡಿಯಂ ಕ್ಲೋರೈಡು, ಅದು ನೆನ್ಪಿಟ್ಕೊಂಡು ರೀಪ್ರೊಡ್ಯೂಸ್ ಮಾಡೋದು ವೆಲ್ ಆ್ಯಂಡ್ ಗುಡ್. ಇಲ್ಲ ಟೆನ್ಷನ್ ಆಯಿತು, ಆ್ಯಂಗ್ಸೈಟಿ ಆಯಿತು, ಎಕ್ಸಾಮಲ್ಲಿ ನಾನು ಬರೆಯೋಕ್ಕಾಗಲಿಲ್ಲ, ಮರ್ತೋಯ್ತು ಅಂತಂದರೆ ನೀವೇನು ಮಾಡಬೇಕು, ಅಟ್ಲೀಸ್ಟ್ -77 ಕಿಲೋಜೌಲ್ಸ್ ಪರ್ ಮೋಲ್ ಇಟ್ಕೋಬೇಕು. ನಮ್ದು ಯೂಶಲಿ ಕನ್ವೆನ್ಷನ್ ಏನು ಅಂತಂದರೆ, ಎನರ್ಜಿ ಏನಾದರೂ ರಿಲೀಸ್ ಆಯಿತು ಅಂದರೆ ಮೈನಸ್ ಮಾಡ್ತೀವಿ, ಎನರ್ಜಿ ಏನಾದರೂ ಯುಟಿಲೈಸ್ ಆಯಿತು ಅಂದರೆ ಪಾಸಿಟಿವ್ ಸೈನ್ನ ನಾವು ಹಾಕ್ತೀವಿ. ಲ್ಯಾಟಿಸ್ ಎನರ್ಜಿ ಈಸ್ ಎ ಎನರ್ಜಿ ರಿಲೀಸ್ ಇದೆ, ಹಾಗಾಗಿ ಮೈನಸ್ ವ್ಯಾಲ್ಯೂ ಹಾಕ್ಬಿಟ್ಟು ಯು ಆರ್ ಗೋಯಿಂಗ್ ಟು ಎಕ್ಸ್ಪ್ರೆಸ್ ದಟ್ ಎನರ್ಜಿ ಇನ್ ಕಿಲೋಜೌಲ್ಸ್ ಪರ್ ಮೋಲ್, ಅದನ್ನು ನೀವು ಇಲ್ಲಿ ಕೇಳಬೇಕಾಗತ್ತೆ.
ಅದೇ ಕ್ವಶನ್ ಅವ್ರು ಏನು ಮಾಡ್ಬೋದು ಅಂತಂದರೆ ಈ ಥರನೂ ಕೇಳಿದ್ದಾರೆ, ಲಾಸ್ಟ್ ಇಯರ್ ಕೇಳಿದ್ದಾರೆ ಇದನ್ನು. ಕ್ಯಾಲ್ಕುಲೇಟ್ ದಿ ಲ್ಯಾಟಿಸ್ ಎನರ್ಜಿ ಆಫ್ ಸೋಡಿಯಂ ಕ್ಲೋರೈಡ್ ಯೂಸಿಂಗ್ ಬಾರ್ ಹೇಬರ್ ಸೈಕಲ್ ಫ್ರಮ್ ದಿ ಫಾಲೋಯಿಂಗ್ ಡೇಟಾ. ನಾನು ಮುಂಚೆನೇ ಹೇಳ್ದಂಗೆ ಆ ನಂಬರ್ಗಳನ್ನ ನೆನ್ಪಿಟ್ಕೊಳ್ಳೋಂಥದ್ದು ಕಷ್ಟ ಆಗುತ್ತೆ. ಹಾಗಾಗಿ ಅವರೇ ವ್ಯಾಲ್ಯೂಗಳನ್ನ ಕೊಟ್ಬಿಟ್ಟು ನೀವು ಕನ್ಸ್ಟ್ರಕ್ಟ್ ಮಾಡಿ ಲ್ಯಾಟಿಸ್ ಎನರ್ಜಿ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಎಗೇನ್ ಇವರು 5 ಮಾರ್ಕ್ ಇರೋದಕ್ಕೋಸ್ಕರ ನೀವೇನು ಮಾಡಬೇಕು, ಫಸ್ಟ್ ಲ್ಯಾಟಿಸ್ ಎನರ್ಜಿ ಅಂದರೆ ಏನು ಅಂತ ಹೇಳಬೇಕು. ಅದನ್ನು ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ, ಹಾಗಾಗಿ ಇಂಡೈರೆಕ್ಟ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಆ ಸೈಕಲ್ಗೆ ನಾವೇನಂತ ಕರಿತೀವಿ, ಬಾರ್ನ್ ಹೇಬರ್ ಸೈಕಲ್ ಅಂತ ಹೇಳ್ತೀವಿ. ಇಟ್ ಗೋಯಿಂಗ್ ಟು ಟೇಕ್ ದಿ ಹೆಲ್ಪ್ ಆಫ್ ಹೆಸ್ಲಾ. ಆ 3 ಪಾಯಿಂಟ್ ಬರಬೇಕು. ಬಾರ್ನ್ ಹೇಬರ್ ಸೈಕಲ್ ಅಂದರೆ ಏನು ಅಂತ ಬರಬೇಕು, ಲ್ಯಾಟಿಸ್ ಎನರ್ಜಿ ಅಂದರೆ ಏನು ಅಂತ ಬರಬೇಕು, ಹೆಸ್ಲಾ ಅಂತ ಪದ ಬರಬೇಕು. ನೆಕ್ಸ್ಟ್ ಅದಾದಮೇಲೆ ಇದೆಲ್ಲ ಪ್ರೋಸೆಸ್ನ ನೀವು ಸೈಕಲ್ ಪ್ರಕಾರ ಹಾಕಬೇಕು. ಅದು ಹಾಕಿ ವ್ಯಾಲ್ಯೂನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು, ಆವಾಗ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ನೆನ್ಪಿಟ್ಕೋಬೇಕು, ಇದು ಇಂಪಾರ್ಟೆಂಟ್ ಕ್ವಶನ್ ಫ್ರಮ್ ದಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಅಯಾನಿಕ್ ಬಾಂಡಿಂಗಲ್ಲಿ ಫಾರ್ಮೇಷನ್ ಆಫ್ ಸೋಡಿಯಂ ಕ್ಲೋರೈಡ್ ಕೇಳ್ತಾರೆ. ಯಾವ ಥರ ಬೇಕಾದ್ರೆ ಅವರೇ ವ್ಯಾಲ್ಯೂ ಕೊಡ್ಬೋದು, ಅಥವಾ ವ್ಯಾಲ್ಯೂ ಕೊಡ್ದಲ್ಲೇ ಕನ್ಸ್ಟ್ರಕ್ಟ್ ದಿ ಬಾರ್ನ್ ಹೇಬರ್ ಸೈಕಲ್ ಫಾರ್ ಸೋಡಿಯಂ ಕ್ಲೋರೈಡ್, ಕ್ಯಾಲ್ಕುಲೇಟ್ ದಿ ಲ್ಯಾಟಿಸ್ ಎನರ್ಜಿ ಅಂತಲೂ ಕೇಳ್ಬೋದು. ಅದೇ ಅಕ್ಟೋಬರ್ 23ನಲ್ಲೂ ಕೊಟ್ಟಿದ್ದಾರೆ, ಅದೇ ಥರ ಕ್ವಶನ್ ಕೊಟ್ಟಿದ್ದಾರೆ. ಸೇಮ್ ಬೇರೆ ಬೇರೆ ಡೇಟಾ ಕೊಟ್ಟಿದ್ದಾರೆ. ಆ ಡೇಟಾ ಏನು ಇರುತ್ತೋ ನೆನ್ಪಿಟ್ಕೋಬೇಕು. ಮೈನಸ್ ಬಂತು ಅಂತಂದರೆ ಎನರ್ಜಿ ರಿಲೀಸ್ ಆಗ್ತಾ ಇದೆ, ಅದು ನೆನ್ಪಿಟ್ಕೊಂಡು ನೀವಲ್ಲಿ ಅದನ್ನು ಹಾಕಬೇಕಾಗತ್ತೆ. ಸೊ ಏನಿತ್ತಲ್ಲ ಅದನ್ನೆಲ್ಲ ಹಾಕ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡಿ ನಾವು ಮಾಡ್ತೀವಿ. ಆದರೆ ಒಂದು ನೆನ್ಪಿಟ್ಕೊಳ್ಳಿ, ಡೆಲ್ಟಾ ಡಿಸೋಸಿಯೇಷನ್ ಇದೆಯಲ್ಲ, ಅದ್ರದ್ದು ಏನು ವ್ಯಾಲ್ಯೂ ಇದೆಯಲ್ಲ ಅದರ ಅರ್ಥ ನೀವು ತೊಗೊಂಡು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಇದು ಇಂಪಾರ್ಟೆಂಟ್ ಕ್ವಶನ್ ಫ್ರಮ್ ದಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಇದನ್ನು ನೀವು ಕರೆಕ್ಟಾಗಿ ನೋಡಿಕೊಂಡು ನೀವು ಅದನ್ನು ಬರೀಬೇಕಾಗತ್ತೆ. ನೆಕ್ಸ್ಟ್ ಅದೇ ಥರ ಗಿವ್ ದಿ ಡಿಫ್ರೆನ್ಸಸ್ ಬಿಟ್ವೀನ್ VBT ಆ್ಯಂಡ್ MOT ಅಂತ ಕೇಳಿದ್ದಾರೆ. ಇದನ್ನು 2 ಮಾರ್ಕ್ಸ್ಗೂ ಕೇಳ್ಬೋದು, ಅಥವಾ ಕೆಲವೊಂದು ಸಲ 5 ಮಾರ್ಕ್ಸ್ಗೂ ಕೇಳಿದ್ದಾರೆ. ಸೊ 22ನಲ್ಲಿ 2 ಮಾರ್ಕ್ಸ್ಗೆ ಕೇಳಿದ್ದಾರೆ. ಅಟಾಮಿಕ್ ಯಾವ್ದಾದ್ರು 2 ಹೇಳಿದ್ರೆ ಸಾಕಾಗುತ್ತೆ, ರೈಟ್ ಎನಿ 2 ಡಿಫ್ರೆನ್ಸಸ್ ಅಂತ ಹೇಳಿದ್ದಾರೆ, ಯಾವ್ದಾರು ಹೇಳ್ಬೋದು. ಅದೇ ಕ್ವಶನ್ನ 21ನಲ್ಲಿ 5 ಮಾರ್ಕ್ಸ್ಗೆ ಕೇಳಿದ್ದಾರೆ. ಸೊ 5 ಮಾರ್ಕ್ಸ್ ಕೇಳಿದ್ರೆ ನೀವು 5 ಮಿನಿಮಮ್ ಬರೀಲೇಬೇಕಾಗತ್ತೆ. 2 ಮಾರ್ಕ್ಸ್ ಕೇಳಿದ್ರೆ 2 ಮಿನಿಮಮ್ ಬರೀಬೇಕಾಗತ್ತೆ. ಸೊ ನಿಮಗೆ ಮೇನ್ ಡಿಫ್ರೆನ್ಸ್ ಏನು ಅಂದರೆ VBT ಮತ್ತು MOT. VBT ಅಂದರೆ ಏನು, ವೇಲೆನ್ಸ್ ಬಾಂಡ್ ಥಿಯರಿ ಅಂತ ಹೇಳ್ತೀವಿ. MOT ಅಂತಂದ್ರೆ ಏನು, ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಅಂತ ಹೇಳ್ತೀವಿ. VBTನಲ್ಲಿ ಏನು ಮಾಡ್ತೀವಿ ಅಂದರೆ ವಿ ಟುಕ್ ದಿ ಹೆಲ್ಪ್ ಆಫ್ ಹೈಬ್ರಿಡೈಸೇಷನ್, ವಿ ಟುಕ್ ದಿ ಹೆಲ್ಪ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಏನಿರ್ತಲ್ಲ ಅದನ್ನು ಕನ್ಸಿಡರ್ ಮಾಡ್ಕೊಂಡ್ವಿ. ಆಮೇಲೆ ಅಟಾಮಿಕ್ ಆರ್ಬಿಟಲ್ಸ್ ಕಂಬೈನ್ ಆದಾಗ ಆಗುತ್ತೆ, ಓನ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ವಿಲ್ ಗೋಯಿಂಗ್ ಟು ಇನ್ವಾಲ್ವ್ ಅಂತ ಹೇಳಿದ್ವಿ. ಅದೆಲ್ಲ ನಿಮಗೆ ಗೊತ್ತಿದೆ. ಆದರೆ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿನಲ್ಲಿ ಏನು ಅಂತಂದರೆ ಒಂದು ಡ್ರಾಬ್ಯಾಕ್ ಏನು VBTದು ಅಂತಂದರೆ, ಇಟ್ ವಾಸ್ ಅನೇಬಲ್ ಟು ಎಕ್ಸ್ಪ್ಲೇನ್ ದಿ ಪ್ಯಾರಾಮ್ಯಾಗ್ನೆಟಿಸಮ್ ಆಫ್ ಆಕ್ಸಿಜನ್. ಆಕ್ಸಿಜನ್ನ ಅವ್ರು ಏನು ಮಾಡಿದ್ರು, ಥಿಯರಟಿಕಲಿ ಮಾಡಿದಾಗ, ಅಕಾರ್ಡಿಂಗ್ ಟು ವೇಲೆನ್ಸ್ ಬಾಂಡ್ ಥಿಯರಿ ಮಾಡಿದಾಗ ನೋ ಅನ್ಪೇರ್ಡ್ ಎಲೆಕ್ಟ್ರಾನ್ ಇತ್ತು, ಹಾಗಾಗಿ ಅದು ಡಯಾಮ್ಯಾಗ್ನೆಟಿಕ್ ಆಗಬೇಕಾಗಿತ್ತು. ಆದರೆ ಎಕ್ಸ್ಪೆರಿಮೆಂಟಲ್ಲಿ ಅದಕ್ಕೊಂದು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತಾರೆ. ಆ ಇನ್ಸ್ಟ್ರೂಮೆಂಟ್ಗೆ ನಾವು ಗಾಯ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತೀವಿ, GUOY ಅಂತ ಕರಿತೀವಿ. ಆ ಇನ್ಸ್ಟ್ರೂಮೆಂಟ್ ಒಳಗಡೆ ನಿಮ್ಮ ಸಬ್ಸ್ಟೆನ್ಸ್ನ ಹಾಕಿದಾಗ ಅದು ಡಯಾಮ್ಯಾಗ್ನೆಟಿಕಾ ಅಂತ ಅದು ಎಕ್ಸ್ಪೆರಿಮೆಂಟಲ್ಲಿ ನನಗೆ ಆ ಇನ್ಸ್ಟ್ರೂಮೆಂಟು ಹೇಳುತ್ತೆ. ಆ ಇನ್ಸ್ಟ್ರೂಮೆಂಟಲ್ಲಿ ಹಾಕಿದಾಗ ಆಕ್ಸಿಜನ್ ಏನಾಗ್ತಿತ್ತು, ಪ್ಯಾರಾಮ್ಯಾಗ್ನೆಟಿಸಮ್ ತೋರಿಸ್ತಿತ್ತು. ಆದರೆ ವೇಲೆನ್ಸ್ ಬಾಂಡ್ ಪ್ರಕಾರ ನಾವು ಹಾಕಿ ಎಲೆಕ್ಟ್ರಾನ್ಸ್ನ ಬರೆದಾಗ, ಬಾಂಡಿಂಗ್ ಎಲ್ಲ ಕನ್ಸಿಡರ್ ಮಾಡಿದಾಗ ಅಲ್ಲಿ ಡಯಾಮ್ಯಾಗ್ನೆಟಿಕ್ ಆಗ್ತಿತ್ತು, ಯಾವುದೋ ಅನ್ಪೇರ್ಡ್ ಎಲೆಕ್ಟ್ರಾನ್ ಇರಲಿಲ್ಲ. ಸೊ ಅದನ್ನೇ ಎಕ್ಸ್ಪ್ಲೈನ್ ಮಾಡೋಕ್ಕೇ ಮೇಯ್ನಾಗಿ ಬಂದಿದ್ದ ಥಿಯರಿಗೆ ನಾವೇನಂತ ಕರಿತೀವಿ, ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಅಂತ ಹೇಳ್ತೀವಿ. ಸೊ ಅದನ್ನು ನೆನ್ಪಿಟ್ಕೋಬೇಕು. ಸೊ ದಟ್ ಈಸ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಪ್ಯಾರಾಮ್ಯಾಗ್ನೆಟಿಕ್ ನೇಚರ್ ಆಫ್ ಆಕ್ಸಿಜನ್ ಇಸ್ ಎಕ್ಸ್ಪ್ಲೈನ್ಡ್ ಬೈ MOT, ನಾಟ್ ಬೈ VBT. ಅದು ನಿಮಗೆ ಗೊತ್ತಿರಬೇಕು. ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲೂ ಇದನ್ನು ಕೇಳ್ತಾರೋರು. ಸೊ 5 ಡಿಫ್ರೆನ್ಸ್ ಕಂಪ್ಯಾರಿಸನ್ ಕೇಳ್ತಾ ಇದ್ದಾರೆ. 5 ಬರೀಲೇಬೇಕಾಗುತ್ತೆ, 5 ಮಾರ್ಕ್ಸ್ ಇದೆ. ಎಕ್ಸ್ಪ್ಲೈನ್ ದಿ ಬಾಂಡಿಂಗ್ ಬೈ ಓವರ್ಲ್ಯಾಪಿಂಗ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಅಂತ ಹೇಳ್ತೀವಿ. ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಏನು ಹೇಳುತ್ತಂದರೆ, ಎಕ್ಸ್ಪ್ಲೈನ್ ದಿ ಬಾಂಡಿಂಗ್ ಯೂಸಿಂಗ್ ದಿ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಅಂತ ಹೇಳುತ್ತೆ. ನೆಕ್ಸ್ಟ್ VBT ಏನು ಮಾಡುತ್ತೆ, ಹೈಬ್ರಿಡೈಸೇಷನ್ ಹೆಲ್ಪ್ ತಗೊಳ್ತು. ಆದರೆ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಹೈಬ್ರಿಡೈಸೇಷನ್ ಹೆಲ್ಪ್ ತಗೊಳ್ಳಿಲ್ಲ. ಆಮೇಲೆ ಇದು VBT ಡಯಾಟಾಮಿಕ್ ಮಾಲಿಕ್ಯೂಲ್ ಮಾತ್ರ ಅಪ್ಲೈ ಆಗ್ತಿತ್ತು, ಆದರೆ MOT ಪಾಲಿ ಅಟಾಮಿಕ್ ಮಾಲಿಕ್ಯೂಲ್ಗಳನ್ನು ಅಪ್ಲೈ ಮಾಡ್ಬೋದು. ಅಂದರೆ ಡಯಾಟಾಮಿಕ್ ಮಾಲಿಕ್ಯೂಲ್ ಅಂದರೆ O2 ಇರ್ಬೋದು, N2 ಇರ್ಬೋದು. ಇದಕ್ಕೆಲ್ಲ ನಾವು ಡಯಾಟಾಮಿಕ್ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಪಾಲಿ ಅಟಾಮಿಕ್ ಮಾಲಿಕ್ಯೂಲ್ಸ್ ಅಂತಂದರೆ ಮೋರ್ ದ್ಯಾನ್ 2, ಅಮೋನಿಯಾ ಇರ್ಬೋದು ಅಥವಾ CCl4 ಇರ್ಬೋದು. ಇದಕ್ಕೆಲ್ಲ ನಾವು ಪಾಲಿ ಅಟಾಮಿಕ್ ಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಿ. ಅಥವಾ ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ಇದಕ್ಕೆಲ್ಲ ಪಾಲಿ ಅಟಾಮಿಕ್ ಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಿ. ಅದಕ್ಕೆ ನನಗೆ VBT ಅಪ್ಲೈ ಮಾಡೋದು ಕಷ್ಟ ಆಗ್ತಿತ್ತು. ಎಲೆಕ್ಟ್ರಾನ್ ಡಿಸ್ಟ್ರಿಬ್ಯೂಷನ್ ಹೆಂಗಾಗಿರುತ್ತೆ ಅಂದರೆ, VBTನಲ್ಲಿ ಲೋಕಲೈಸ್ ಬಿಟ್ವೀನ್ 2 ಆಟಮ್ಸ್ ಅಂತ ಹೇಳ್ತೀವಿ. ಇಲ್ಲಿ ಲೋಕಲೈಸ್ಡ್ ಓವರ್ ದಿ ಎಂಟೈರ್, ಡಿಲೋಕಲೈಸ್ ಓವರ್ ದಿ ಎಂಟೈರ್ ಮಾಲಿಕ್ಯೂಲ್ ಅಂತ ಹೇಳ್ತೀವಿ. ಬಾಂಡ್ ಫಾರ್ಮೇಷನ್ ಏನಾಗುತ್ತೆ, ಓವರ್ಲ್ಯಾಪಿಂಗ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಅಂತ ಹೇಳ್ತೀವಿ. ಬಾಂಡ್ಸ್ ಆರ್ ಫಾರ್ಮ್ಡ್ ಬೈ ದಿ ಡ್ಯೂ ಟು ದಿ ಮಾಲಿಕ್ಯುಲರ್ ಆರ್ಬಿಟಲ್ ಫಾರ್ಮೇಷನ್ ಅಂತ ಇಲ್ಲಿ ಹೇಳ್ತೀವಿ. ಅಗೇನ್ ಪ್ಯಾರಾಮ್ಯಾಗ್ನೆಟಿಸಮ್ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲಿಲ್ಲ VBTಯಿಂದ, ಇಟ್ ವಾಸ್ ಎಕ್ಸ್ಪ್ಲೈನ್ಡ್ ಬೈ MOT. ಅದೇ ಥರ ರೆಸೊನೆನ್ಸು ಕೆಲವೊಂದು ಸಲ VBTನಲ್ಲಿ ಹೇಳ್ತೀವಿ, ಮಾಲಿಕ್ಯುಲರ್ ಆರ್ಬಿಟಲ್ನಲ್ಲಿ ನಾವು ಹೇಳಲ್ಲ. ಸೊ ಎಷ್ಟೊಂದಿದೆ, ಅದರಲ್ಲಿ ಮಿನಿಮಮ್ ನೀವು 5 ಆದರೂ ನೆನ್ಪಿಟ್ಕೊಂಡು 5 ಮಾರ್ಕಿಗೆ ಅವರು ಹೇಳಬೇಕಾಗುತ್ತೆ.
ಆನ್ಸರ್ ಎನಿ ಟು ಗಿವ್ ಎನಿ ಟು ಅಂತಂದರೆ 2 ಕೊಡಿ, ಅಥವಾ 5 ಮಾರ್ಕ್ ಕ್ವಶನ್ ಕೊಟ್ಟರೆ 5 ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ನೆಕ್ಸ್ಟು ಪಾಸ್ಟುಲೇಟ್ ಆಫ್ ವೆಸ್ಪಾರ್ ಥಿಯರಿ ಅಂತ ಹೇಳ್ತೆ. ಇದನ್ನು 5 ಮಾರ್ಕಿಗೆ, ನಿಮ್ಗೆ ಯಾವುದೋ 4 ಮಾರ್ಕ್ಸ್ ಕ್ವಶನ್ ಇಲ್ಲ, ಇದ್ದರೆ ಎಲ್ಲ 5 ಮಾರ್ಕ್ಸ್ ಕ್ವಶನ್ಸೇ ಇರುತ್ತೆ. ಅದನ್ನು ಅವರು ಡಿವೈಡ್ ಮಾಡಿ ಕೊಡಬೇಕಾಗತ್ತೆ, ಅಥವಾ ಗಿವ್ ದಿ ಪಾಸ್ಟುಲೇಟ್ಸ್ ಆಫ್ ವೆಸ್ಪಾರ್ ಥಿಯರಿ ಅಂತ ಹೇಳ್ತಾರೆ. ಈ ವೆಸ್ಪಾರ್ ಥಿಯರಿ ಅಂತಂದರೆ ವೇಲೆನ್ಷಿಯಲ್ ರಿಪಲ್ಷನ್ ಪೇರ್ ರೆಸೊನೆನ್ಸ್ ಅಂತ ಕರಿತೀವಿ. ವೇಲೆನ್ಷಿಯಲ್ ರಿಪಲ್ಷನ್ ಪೇರ್ ರೆಸೊನೆನ್ಸ್ ಥಿಯರಿ ಅಂತ ಕರಿತೀವಿ. ಇದು ಏನು ಹೇಳುತ್ತೆ ಅಂತಂದರೆ, ಕೆಲವೊಂದು ಸಲ ಏನಾಯಿತು ವಿ ಬಿ ಟಿನಲ್ಲಿ ಏನು ಹೇಳ್ತಲ್ಲ ಅದ್ರದ್ದು ಎಕ್ಸ್ಟೆನ್ಷನ್ ಅಂತ ಹೇಳ್ಬೋದು. ವಿ ಬಿ ಟಿ ಏನು ಮಾಡ್ತು, ಇಟ್ ಟುಕ್ ದಿ ಹೆಲ್ಪ್ ಆಫ್ ಹೈಬ್ರಿಡೈಸೇಷನ್. ಬೇಸ್ಡ್ ಆನ್ ಹೈಬ್ರಿಡೈಸೇಷನ್ ಇಟ್ ಗೇವ್ ದಿ ಸ್ಟ್ರಕ್ಚರ್ ಆರ್ ಶೇಪ್ ಆಫ್ ದಿ ಮಾಲಿಕ್ಯೂಲ್, ಜಾಮೆಟ್ರಿ ಆಫ್ ದಿ ಮಾಲಿಕ್ಯೂಲ್ ಹೇಳ್ತು. ಫಾರ್ ಎಕ್ಸಾಂಪಲ್ ವಿ ಬಿ ಟಿ ಪ್ರಕಾರ sp3 ಇದ್ದರೆ ಟೆಟ್ರಾಹೈಡ್ರಲ್ ಆ್ಯಂಗಲ್ ಇರುತ್ತೆ, ಶೇಪ್ ಏನಿರುತ್ತೆ ಟೆಟ್ರಾಹೈಡ್ರಲ್ ಇರುತ್ತೆ, ಬಾಂಡ್ ಆ್ಯಂಗಲ್ 109 ಡಿಗ್ರಿ 28 ಮಿನಿಟ್ಸ್ ಇರುತ್ತೆ. ಆ ಥರ sp ಇದ್ದರೆ ಲೀನಿಯರ್ ಇರುತ್ತೆ, 180 ಡಿಗ್ರಿ ಇರುತ್ತೆ. ಸೊ ಇದೇ ಥರ ಇದ್ದಾಗ, ಈ ಹೈಬ್ರಿಡೈಸೇಷನ್ ಇದ್ದಾಗ ಈ ಬಾಂಡ್ ಆ್ಯಂಗಲ್ ಇರುತ್ತೆ, ಈ ಶೇಪ್ ಇರುತ್ತೆ ಅಂತ ಹೇಳ್ತು. ಆದರೆ ನಾವು ಆ್ಯಕ್ಚುಲಿ ನೋಡಿದಾಗ ದೇರ್ ವಾಸ್ ಸಮ್ ಡಿಸ್ಟರ್ಬೆನ್ಸ್ ಇನ್ ದಿ ಮಾಲಿಕ್ಯೂಲ್. ಕೆಲವೊಂದು ಸಲ ಡಿಸ್ಟರ್ಬೆನ್ಸ್ ಇತ್ತು. ಆ ಡಿಸ್ಟರ್ಬೆನ್ಸ್ನ ಎಕ್ಸ್ಪ್ಲೈನ್ ಮಾಡೋಕ್ಕಂದ್ರೇನು, ಇವನ್ ದೋ ಇಟ್ ವಾಸ್ ಎಕ್ಸಿಬಿಟಿಂಗ್ sp3 ಹೈಬ್ರಿಡೈಸೇಷನ್ ಆಗಿದ್ರು ಅದು ಟೆಟ್ರಾಹೈಡ್ರಲ್ ಇದ್ದಲೆ ಬೇರೆ ಯಾವುದೋ ಶೇಪ್ ಇರ್ತಿತ್ತು, ಡಿಸ್ಟಾರ್ಟರ್ ಶೇಪ್ ಇರ್ತಿತ್ತು. ಯಾಕೆ ಅಂತ ಎಕ್ಸ್ಪ್ಲೈನ್ ಮಾಡೋಕ್ಕಿರೋ ಥಿಯರಿಗೆ ನಾವೇನಂತ ಕರಿತೀವಿ, ವೆಸ್ಪಾರ್ ಥಿಯರಿ ಅಂತ ಹೇಳ್ತೀವಿ. ಇದ್ರ ಪ್ರಕಾರ ಪಾಸ್ಟುಲೇಟ್ಸ್ ಅಂತ ಕೇಳ್ತಾ ಇದ್ದಾರೆ. 5 ಮಾರ್ಕ್ ಕೇಳಿದರೆ 5 ಬರೀಬೇಕಾಗತ್ತೆ ನೀವು. ಜಾಮೆಟ್ರಿ ಆಫ್ ದಿ ಮಾಲಿಕ್ಯೂಲ್ ಡಿಪೆಂಡ್ಸ್ ಆನ್ ದಿ ನಂಬರ್ ಆಫ್ ವೇಲೆನ್ಷಿಯಲ್ ಎಲೆಕ್ಟ್ರಾನ್ ಪೇರ್ಸ್ ಅರೌಂಡ್ ದಿ ಸೆಂಟ್ರಲ್ ಆಟಮ್. ಯಾವುದೋ ಒಂದು ಮಾಲಿಕ್ಯೂಲ್ ತೊಗೊಂಡ್ರೆ ಆ ಮಾಲಿಕ್ಯೂಲಲ್ಲಿ ಸೆಂಟ್ರಲ್ ಆಟಮ್ ಇದೆ, ಆಟಮ್ ಸುತ್ತ ಎಷ್ಟು ವೇಲೆನ್ಷಿಯಲ್ ಎಲೆಕ್ಟ್ರಾನ್ ಪೇರ್ ಇದೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗಬೇಕು. ವೇಲೆನ್ಷಿಯಲ್ ಅಂತಂದ್ರೇನು, ಔಟರ್ಮೋಸ್ಟ್ ಶೆಲ್ಲಲ್ಲಿ ಇರುವಂಥ ಎಲೆಕ್ಟ್ರಾನು ಅದು ಎಷ್ಟಿದೆ ಅಂತ ನನಗೆ ಅರೌಂಡ್ ದಿ ಸೆಂಟ್ರಲ್ ಆಟಮ್ ಗೊತ್ತಾಗಬೇಕು. ಎಗೇನ್ ಈ ವೇಲೆನ್ಷಿಯಲ್ ಎಲೆಕ್ಟ್ರಾನ್ನ ಪೇರ್ನ ತೊಗೊಂಡ್ರೆ ಅದನ್ನು ನಾನು 2 ಥರ ಹೇಳ್ತೀನಿ. ಒಂದಕ್ಕೆ ಲೋನ್ ಪೇರ್ ಅಂತ ಹೇಳ್ತೀನಿ, ಇನ್ನೊಂದಕ್ಕೆ ಬಾಂಡ್ ಪೇರ್ ಅಂತ ಹೇಳ್ತೀನಿ. ಲೋನ್ ಪೇರ್ ಅಂದರೆ ವಿಚ್ ಇಸ್ ಆಲ್ರೆಡಿ ಪೇರ್ಡ್, ವಿಚ್ ಇಸ್ ನಾಟ್ ಗೋಯಿಂಗ್ ಟು ಇನ್ವಾಲ್ವ್ ಇನ್ ಕೆಮಿಕಲ್ ಬಾಂಡಿಂಗ್, ಅಂಥದಕ್ಕೆ ನಾವೇನಂತ ಕರಿತೀವಿ, ಲೋನ್ ಪೇರ್ ಅಂತ ಕರಿತೀವಿ. ಯಾವುದು ಸಿಂಗಲ್ ಆಗಿರುತ್ತೆ ವಿಚ್ ಗೋಯಿಂಗ್ ಟು ಇನ್ವಾಲ್ವ್ ಇನ್ ಬಾಂಡಿಂಗ್ ಯಾವುದಿರುತ್ತಲ್ಲ ಅದಕ್ಕೆ ನಾವು ಬಾಂಡ್ ಪೇರ್ ಅಂತ ಕರಿತೀವಿ. ಸೊ ನೀವು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ತೊಗೊಂಡ್ರೆ ಆ ವೇಲೆನ್ಸ್ ಎಲೆಕ್ಟ್ರಾನ್ಸು 2 ಥರ ಇರುತ್ತೆ, ಒಂದು ಬಾಂಡ್ ಪೇರ್ ಇರುತ್ತೆ, ಇನ್ನೊಂದು ಲೋನ್ ಪೇರ್ ಇರುತ್ತೆ. ನಿಮ್ಮ ಮಾಲಿಕ್ಯೂಲಲ್ಲಿ ಬಾಂಡ್ ಪೇರ್ ಲೋನ್ ಪೇರ್ ಇತ್ತು ಅಂತಂದಾಗ ದೇರ್ ಇಸ್ ಅ ಡಿಸ್ಟಾರ್ಷನ್ ಇನ್ ದಿ ಶೇಪ್ ಆಫ್ ದಿ ಮಾಲಿಕ್ಯೂಲ್ ಅಂತ ಹೇಳುತ್ತೆ. ದಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ದಿ ವೆಸ್ಪಾರ್ ಥಿಯರಿ ಅಂತ ಹೇಳುತ್ತೆ. ಎಗೇನ್ ಅದು ಹೆಂಗೆ ಅಂತಂದರೆ ದಟ್ ಡಿಪೆಂಡ್ಸ್ ಅಪಾನ್ ದಿ ರಿಪಲ್ಷನ್. ಈ ಲೋನ್ ಪೇರ್ ರಿಪಲ್ಷನು ಮ್ಯಾಕ್ಸಿಮಮ್ ಇರುತ್ತೆ ಕಂಪೇರ್ ಟು ದಟ್ ಆಫ್ ಲೋನ್ ಪೇರ್ ಬಾಂಡ್ ಪೇರ್, ಕಂಪೇರ್ ಟು ದಟ್ ಆಫ್ ಬಾಂಡ್ ಪೇರ್. ಸೊ ನಿಮ್ಮ ಮಾಲಿಕ್ಯೂಲಲ್ಲಿ ವೇಲೆನ್ಷಿಯಲಲ್ಲಿ ಎಷ್ಟು ಲೋನ್ ಪೇರ್ ಇದೆ, ಎಷ್ಟು ಬಾಂಡ್ ಪೇರ್ ಇದೆ, ಆ ಬೇಸಿಸ್ ಮೇಲೆ ನನಗೆ ಶೇಪ್ ಆಫ್ ದಿ ಮಾಲಿಕ್ಯೂಲು ಡಿಪೆಂಡ್ ಆಗುತ್ತೆ. ಸೊ ನಿಮಗೆ ಲೋನ್ ಪೇರು ಬಾಂಡ್ ಪೇರು ಎರಡೂ ಇತ್ತು ಅಂದಾಗ ಡಿಸ್ಟಾರ್ಷನ್ ಆಫ್ ದಿ ಮಾಲಿಕ್ಯೂಲ್ ಆಗುತ್ತೆ ಅಂತ ಹೇಳ್ತು. ಆ ಥಿಯರಿಗೆ ನಾವೇನಂತ ಕರಿತೀವಿ, ವೆಸ್ಪಾರ್ ಥಿಯರಿ. ಎಗೇನ್ ಡಬಲ್ ಬಾಂಡ್ ಟ್ರಿಪಲ್ ಬಾಂಡ್ ಇದ್ರೂ ಅಲ್ಲೇನಾಗುತ್ತೆ, ರಿಪಲ್ಷನ್ ಆಗುತ್ತೆ, ಡಿಸ್ಟಾರ್ಷನ್ ಆಫ್ ದಿ ಶೇಪ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ, ವೆಸ್ಪಾರ್ ಥಿಯರಿ, ಪಾಸ್ಟುಲೇಟ್ಸ್ ಆಫ್ ವೆಸ್ಪಾರ್ ಥಿಯರಿ ಅಂತ ಹೇಳ್ತೀವಿ. ಸೊ ನಿಮ್ಗೆ ಒಂದು ಓವರ್ ಆಲ್ ಲುಕ್ ಕೊಡೋದಕ್ಕೋಸ್ಕರ ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ಈ ಎಕ್ಸಾಂಪಲ್ನ ತೊಗೊಳ್ತಾ ಇದ್ದೀನಿ. ಇಲ್ಲಿ ಏನಾಗ್ತಿದೆ ಅಂತಂದರೆ, ನಾನು ವಿ ಬಿ ಟಿ ಪ್ರಕಾರ ಏನಾಗುತ್ತೆ ಅಂತಲೂ ನಿಮ್ಗೆ ಹೇಳ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ನಿಮಗೆ, ವೆಸ್ಪಾರ್ ಥಿಯರಿನಲ್ಲಿ ಏನಾಗುತ್ತೆ ಅಂತ ಕಂಪೇರ್ ಮಾಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಈಗ ಅಮೋನಿಯಾ ತೊಗೊಂಡೆ. ಅಕಾರ್ಡಿಂಗ್ ಟು ವೇಲೆನ್ಸ್ ಬಾಂಡ್ ಥಿಯರಿ ಅಮೋನಿಯಾದಲ್ಲಿ ಏನಾಗಿರುತ್ತೆ, sp3 ಹೈಬ್ರಿಡೈಸೇಷನ್ ಆಗಿರುತ್ತೆ. sp3 ಆದರೆ ಶೇಪ್ ಏನಾಗಬೇಕು, ಎಕ್ಸ್ಪೆಕ್ಟೆಡ್ ಶೇಪ್ ಏನಾಗಬೇಕು, ಟೆಟ್ರಾಹೈಡ್ರಲ್ ಆಗಬೇಕು. ಬಾಂಡ್ ಆ್ಯಂಗಲ್ ಎಷ್ಟಾಗಬೇಕು, 109 ಡಿಗ್ರಿ 0.28 ಆಗ್ಬೋದು, ಅಥವಾ 0.5 ಡಿಗ್ರಿ ಇರಬೇಕು ಅಂತ ಹೇಳ್ತೀವಿ. ಆದರೆ ನಿಜವಾಗೂ ನೋಡಿದಾಗ ಬಾಂಡ್ ಆ್ಯಂಗಲ್ ಎಷ್ಟಿತ್ತು, ಇನ್ಸ್ಟೆಡ್ ಆಫ್ 109.5 107 ಇದೆ. ಶೇಪ್ ಏನಿದೆ, ಟೆಟ್ರಾಹೈಡ್ರಲ್ ಬದಲು ಪಿರಮಿಡಲ್ ಇದೆ. ನಂಬರ್ ಆಫ್ ಲೋನ್ ಪೇರ್ ಬಾಂಡ್ ಪೇರ್ ಎಷ್ಟಿದೆ ಅನ್ನೋದ್ರ ಮೇಲೆ ಶೇಪ್ ಆಫ್ ದಿ ಮಾಲಿಕ್ಯೂಲ್ ಡಿಸೈಡ್ ಆಗುತ್ತೆ ಅಂತ ಹೇಳುತ್ತೆ ವೆಸ್ಪಾರ್ ಥಿಯರಿ. ಇಲ್ಲೇನಾಗ್ತಿದೆ, ಅಮೋನಿಯಾದಲ್ಲಿ 1 ಲೋನ್ ಪೇರ್ ಇದೆ, 3 ಬಾಂಡ್ ಪೇರ್ ಇದೆ. ಹಾಗಾಗಿ ಬಾಂಡ್ ಆ್ಯಂಗಲ್ ಏನಾಯಿತು, 109 ಡಿಗ್ರಿಯಿಂದ 107 ಡಿಗ್ರಿಗೆ ಡಿಕ್ರೀಸ್ ಆಯಿತು, ಡಿಸ್ಟಾರ್ಷ್ ಆಯಿತು, ರಿಪಲ್ಷನ್ ಆಯಿತು. ದೇ ಕಮ್ ಕ್ಲೋಸರ್ ಟುಗೆದರ್. ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ 1 ಲೋನ್ ಪೇರ್, bond angle has been reduced from 109.5 to 107. Because of that, there is a change in the distortion in the shape of the molecule, geometry of the molecule ಅಂತ ಹೇಳ್ತೀವಿ. ಅದೇ ವಾಟರ್ ತೊಗೊಂಡ್ವಿ, ವಾಟ್ರಲ್ಲಿ ನನಗೆ ಟೆಟ್ರಾಹೈಡ್ರಲ್ ಎಕ್ಸ್ಪೆಕ್ಟೆಡ್ ಇರಬೇಕು, ಆದರೆ ನನಗೆ ವಿ ಶೇಪ್ ಬರ್ತಾ ಇದೆ. ಬಾಂಡ್ ಆ್ಯಂಗಲು
104.5 ಡಿಗ್ರಿಗೆ ಆಗ್ತಾ ಇದೆ. ಯಾಕೆ ಅಂದರೆ ಇಲ್ಲಿ 2 ಲೋನ್ ಪೇರ್ ಇದೆ, 2 ಬಾಂಡ್ ಪೇರ್ ಇದೆ. ಫಸ್ಟ್ ನಿಮ್ಗೆ ಏನು ಹೇಳ್ತೀವಿ, ಬಾಂಡ್ ಪೇರ್ ಜಾಸ್ತಿ ಇತ್ತು ಅಂತಂದರೆ ರಿಪಲ್ಷನ್ನು ಕಡಿಮೆ ಇರುತ್ತೆ. ಲೋನ್ ಪೇರ್ ರಿಪಲ್ಷನ್ ಇತ್ತು ಅಂದರೆ ಮ್ಯಾಕ್ಸಿಮಮ್ ಇರುತ್ತೆ. ಸಿನ್ಸ್ ದೇರ್ ಈಸ್ ಓನ್ಲಿ ಬಾಂಡ್ ಪೇರ್ ರಿಪಲ್ಷನು ಇದೆ, ಲೋನ್ ಪೇರ್ ರಿಪಲ್ಷನು ಇದೆ. ಹಾಗಾಗಿ ಡಿಸ್ಟಾರ್ಷನ್ ಆಫ್ ದಿ ಶೇಪ್ ಆಯಿತು, ದೇ ಕಮ್ ಕ್ಲೋಸರ್, ದೇ ಸ್ಟಾರ್ಟ್ ರಿಪಲಿಂಗ್ ಈಚ್ ಅದರ್. ಸೊ ಹಂಗಾಗಿ ಶೇಪು ಚೇಂಜ್ ಆಗುತ್ತೆ ಅಂತ ಹೇಳಿ. ಅದೇ ಮೀಥೇನ್ನ ತೊಗೊಳ್ತೀವಿ ಅಂತ ತಿಳ್ಕೊಳ್ಳೋಣ. ಮೀಥೇನ್ ಎಕ್ಸ್ಪೆಕ್ಟೆಡ್ ಎಷ್ಟು, ಟೆಟ್ರಾಹೈಡ್ರಲ್ಲೇ ಇರೋದು, ಎಷ್ಟು ಟೆಟ್ರಾಹೈಡ್ರಲ್ಲೇ. ಯಾಕೆ ಅಂದರೆ ಎಲ್ಲನೂ ಬಾಂಡ್ ಪೇರೇ ಇದೆ, ಲೋನ್ ಪೇರೇ ಇಲ್ಲ. ಸೊ ಬರೀ ಬಾಂಡ್ ಪೇರ್ ಇದ್ದಾಗ ಡಿಸ್ಟಾರ್ಷನ್ನು ಆಗುವಂಥದ್ದು ಅಥವಾ ರಿಪಲ್ಷನ್ ಆಗುವಂಥದ್ದು ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ಬಾಂಡ್ ಆ್ಯಂಗಲು ಮೇಂಟೈನ್ ಆಗಿದೆ. ಅದೇ ಥರ ಇಟ್ ಹ್ಯಾಪನ್ಸ್ ಫಾರ್ ಅಯಾನ್ಸ್ ಆಲ್ಸೋ. NH4+ಗೂ ತೊಗೊಳ್ತಾ ಇದ್ದೀನಿ. sp3 ಎಕ್ಸ್ಪೆಕ್ಟೆಡ್ ಇದೆ. ಬರ್ತಾ ಇರೋದು ಟೆಟ್ರಾಹೈಡ್ರಲ್ಲೇ ಆಗಿದೆ. ಯಾಕೆ ಅಂದರೆ ಇನ್ನೂ ಯಾವುದೇ ರೀತಿಯಾದಂಥ ಲೋನ್ ಪೇರ್ ಇಲ್ಲ, ಇರೋದೆಲ್ಲ ಏನಾಗ್ತಿದೆ, ಬಾಂಡ್ ಪೇರೇ ಇದೆ. ಹಂಗಾಗಿ ಎಕ್ಸ್ಪೆಕ್ಟೆಡ್ ಶೇಪ್ ಇದೆ. ಸೊ ಬಾಂಡ್ ಪೇರ್ ಇತ್ತು ಅಂತಂದರೆ ಅವಾಗ ಏನಾಗುತ್ತೆ ಅಂತಂದರೆ ರಿಪಲ್ಷನ್ ಕಡಿಮೆ ಇರುತ್ತೆ. ಆವಾಗ ಡಿಸ್ಟಾರ್ಷನ್ ಆಫ್ ದಿ ಶೇಪ್ ಆಗೋದಿಲ್ಲ. ನಿಮ್ಮ ಮಾಲಿಕ್ಯೂಲ್ ಏನಾದರೂ ಲೋನ್ ಪೇರ್ ಇತ್ತು ಅಂತಂದರೆ ಆ್ಯಸ್ ದ ನಂಬರ್ ಆಫ್ ಲೋನ್ ಪೇರ್ ಇನ್ಕ್ರೀಸ್ ಆದಂಗೆ ಡಿಸ್ಟಾರ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ, ರಿಪಲ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ಥರ ನನಗೆ BrF3 ತೊಗೊಳ್ತಾ ಇದ್ದೀನಿ. ಇಲ್ಲಿ sp3 ಡಿಹೈಬ್ರಿಡೈಸೇಷನ್ ಎಕ್ಸ್ಪೆಕ್ಟೆಡ್ ಅಕಾರ್ಡಿಂಗ್ ಟು VBT. ಶೇಪ್ ಏನಾಗಬೇಕು, ಟ್ರೈಗೋನಲ್ ಬೈಪಿರಮಿಡಲ್ ಇರಬೇಕು. ಆದರೆ ಇಲ್ಲೇನಾಗ್ತಿದೆ, ಟಿ ಶೇಪ್ ಆಗ್ತಿದೆ. 90 ಡಿಗ್ರಿ ಇದ್ದಿದ್ದು 86.12 ಡಿಗ್ರಿಗೆ ಡಿಕ್ರೀಸ್ ಆಗ್ತಾ ಇದೆ. ಯಾಕೆ ಅಂದರೆ ಇಟ್ ಆಲ್ಸೋ ಹ್ಯಾಸ್ 5 ಪೇರ್ ಇರುತ್ತೆ. sp3D ಅಂತಂದರೆ ಒಂದು ಎಸ್ಸು 3 P 1 D ಇದೆ. ಒಟ್ಟು 5 ಆರ್ಬಿಟಲ್ಸ್ ಅರೌಂಡ್ Br is the central atom. Around that 5 pair of electrons ಇದೆ. ಆ 5 ಪೇರಲ್ಲಿ 3 ಪೇರು ಬಾಂಡ್ ಪೇರ್ ಇದೆ, 2 ಪೇರು ಲೋನ್ ಪೇರ್ ಇದೆ. ಬಿಕಾಸ್ ಆಫ್ ದಟ್ there is a distortion in the shape of the molecule. If in our molecule if you contain a lone pair ಇತ್ತು ಅಂದರೆ ಡಿಸ್ಟಾರ್ಷನ್ ಆಫ್ ದಿ ಶೇಪ್ ಆಗುತ್ತೆ. ಅದನ್ನು ಎಕ್ಸ್ಪ್ಲೈನ್ ಮಾಡೋ ಥಿಯರಿ ಯಾವುದು ಅಂದರೆ ವೆಸ್ಪಾರ್ ಥಿಯರಿ. ಈಗ ಪರ್ಟಿಕ್ಯುಲರ್ ಎಕ್ಸಾಂಪಲ್ಗೆ ಬರೋಣ. ಎಕ್ಸ್ಪ್ಲೈನ್ ದಿ ಶೇಪ್ ಆಫ್ ಅಮೋನಿಯಾ ಮಾಲಿಕ್ಯೂಲ್ ಬೇಸ್ಡ್ ಆನ್ ವೆಸ್ಪಾರ್ ಥಿಯರಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ವೆಸ್ಪಾರ್ ಥಿಯರಿ ಪ್ರಕಾರ ಕೇಳ್ತಿದ್ದಾರೆ, 5 ಮಾರ್ಕಕ್ಕೆ ಕೇಳ್ತಿದ್ದಾರೆ. 5 ಮಾರ್ಕಕ್ಕೆ ಕೇಳ್ತಿದ್ದಾಗ ಇದರಲ್ಲಿ ಸೆಂಟ್ರಲ್ ಮೆಟಲ್ ಆಟಮ್ ಯಾವುದು ಅಂತ ಹೇಳಬೇಕು. ಸೆಂಟ್ರಲ್ ಮೆಟಲ್ ಆಟಮ್ ನೈಟ್ರೋಜನ್ ಇದೆ ಇನ್ ಅಮೋನಿಯಾದಲ್ಲಿ. ಆ ನೈಟ್ರೋಜನ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಬೇಕು. ಅದಕ್ಕೆ ಎಷ್ಟು ಬಾಂಡ್ ಪೇರ್ ಎಷ್ಟು ಲೋನ್ ಪೇರ್ ಇದೆ ಅಂತ ನೀವು ನೋಡಬೇಕು. ಸೊ ನಿಮ್ಗೆ ಗೊತ್ತಿದೆ ಇದು ಏನಾಗ್ತಿದೆ, NH7 1s2 2s2 2p3 ಇದೆಯಲ್ಲ, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿದೆ ಅಂದರೆ ಒಟ್ಟು 5 ವೇಲೆನ್ಸ್. ಔಟರ್ ಮೋಸ್ಟ್ ಇರೋ ಎಲೆಕ್ಟ್ರಾನ್ಸ್ಗೆ ನಾವೇನಂತ ಕರಿತೀವಿ, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿದೆ, ಒಟ್ಟು 5 ಇದೆ. ಆ 5ರಲ್ಲಿ ಹೇಗೆ ಬರಿತೀವಿ ನಾವು, 1s2 ಆಮೇಲೆ 2s2 2p3 ಅಂತ ಹೇಳ್ತಿದ್ವಿ. ಒಟ್ಟು 5 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದ್ರು. ಇದು 2 ಥರ ಕ್ಲಾಸಿಫೈ ಮಾಡ್ತೀವಿ. ಒಂದಕ್ಕೆ ಬಾಂಡ್ ಪೇರ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಲೋನ್ ಪೇರ್ ಅಂತ ಕರಿತೀವಿ. ಯಾವುದು ಆಲ್ರೆಡಿ ಪೇರ್ಡ್ ಆಗಿಬಿಟ್ಟಿರುತ್ತಲ್ಲ ಅದನ್ನು ಲೋನ್ ಪೇರ್ ಅಂತ ಹೇಳ್ತೀವಿ. ವಿಚ್ ಡು ನಾಟ್ ಟೇಕ್ ಪಾರ್ಟ್ ಇನ್ ಕೆಮಿಕಲ್ ಬಾಂಡಿಂಗ್. ಯಾವುದು ಅನ್ಪೇರ್ಡ್ ಎಲೆಕ್ಟ್ರಾನ್ ಒಂದೊಂದೇ ಸಿಂಗಲ್ ಇರುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಬಾಂಡ್ ಪೇರ್ ಅಂತ ಕರಿತೀವಿ. ಬಿಕಾಸ್ ದೇ ಗೋಯಿಂಗ್ ಟು ಇನ್ವಾಲ್ವ್ ಇನ್ ಬಾಂಡಿಂಗ್, ಅದಕ್ಕೆ ಬಾಂಡ್ ಪೇರ್ ಅಂತ ಹೇಳ್ತೀವಿ. ಈ ನೈಟ್ರೋಜನ್ನ ತೊಗೊಂಡ್ರೆ 5 ವೇಲೆನ್ಸ್ ಎಲೆಕ್ಟ್ರಾನ್ಸಲ್ಲಿ 1 ಲೋನ್ ಪೇರ್ ಇದೆ, 3 ಬಾಂಡ್ ಪೇರ್ ಇದೆ. ಅದೇನು ಮಾಡುತ್ತೆ, ಇಟ್ ಗೋಯಿಂಗ್ ಟು ಕಂಬೈನ್ ವಿತ್ 3 ಹೈಡ್ರೋಜನ್. ಹೈಡ್ರೋಜನ್ಗೆ ಏನಾಗಿದೆ, ಒಂದೇ ಒಂದು ವೇಲೆನ್ಸ್ ಎಲೆಕ್ಟ್ರಾನ್ ಇದೆ, ಅದು ಬಾಂಡ್ ಪೇರ್ ಇದೆ. ಬಾಂಡ್ ಪೇರ್ ಏನು ಮಾಡ್ತವೆ, ಕಂಬೈನ್ ಆಗ್ತವೆ. ಅಂದರೆ ಒಂದು ನೈಟ್ರೋಜನ್ನು ಒಂದು ಹೈಡ್ರೋಜನ್ ಸೇರಿದಾಗ ಅವೆರಡು ಪೇರ್ ಆಯಿತು. ಅವೆರಡರ ಮಧ್ಯದಲ್ಲಿ ಬಾಂಡ್ ಫಾರ್ಮೇಷನ್ ಆಯಿತು, ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಯಿತು. ಒಂದು ಹೈಡ್ರೋಜನ್ ಕೊಡ್ತಾ ಇದೆ, ಒಂದು ನೈಟ್ರೋಜನ್ ಕೊಡ್ತಾ ಇದೆ. ಇನ್ನೊಂದು ಹೈಡ್ರೋಜನ್ ತೊಗೊಂಡ್ರೆ ಅದರಲ್ಲೂ ಮಧ್ಯದಲ್ಲೂ ಬಾಂಡ್ ಫಾರ್ಮೇಷನ್ ಆಯಿತು. ಇನ್ನೊಂದು ಹೈಡ್ರೋಜನ್ ತೊಗೊಂಡ್ರೆ ಅದರಲ್ಲೂ ಬಾಂಡ್ ಫಾರ್ಮೇಷನ್ ಆಯಿತು. ಅಂದರೆ ವೆನ್ ಯು ಮೇಕ್ ನೈಟ್ರೋಜನ್ ಟು ಕಂಬೈನ್ ವಿತ್ 3 ಹೈಡ್ರೋಜನ್ 3 ಬಾಂಡ್ ಫಾರ್ಮೇಷನ್ ಆಯಿತು. ಆದರೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಲ್ಲ ಇನ್ವಾಲ್ವ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ವೇಲೆನ್ಸ್ ಎಲೆಕ್ಟ್ರಾನ್ಸಲ್ಲಿ ಒಟ್ಟು 3 ಮಾತ್ರ ಬಾಂಡಿಂಗಲ್ಲಿ ಇನ್ವಾಲ್ವ್ ಆಗಿದೆ. ಇನ್ನು 2 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಅಂದರೆ ಅರೌಂಡ್ ನೈಟ್ರೋಜನ್ ಏನಾಗ್ತಿದೆ, 4 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. 3 ಬಾಂಡ್ ಪೇರ್ ಇದೆ ಇನ್ ದಿ ಅಮೋನಿಯಾ ಫಾರ್ಮೇಷನಲ್ಲಿ, 3 ಬಾಂಡ್ ಪೇರ್ ಇದೆ ವಿತ್ ಅ ಹೈಡ್ರೋಜನ್, ಇನ್ನೊಂದು ಲೋನ್ ಪೇರ್ ಇದೆ. ಆ ನೈಟ್ರೋಜನ್ ಅರೌಂಡ್ ಎಷ್ಟು ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್ ಇದೆ, 4 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಅದರಲ್ಲಿ 3 ಬಾಂಡ್ ಪೇರ್ ಇದೆ, 1 ಲೋನ್ ಪೇರ್ ಇದೆ. 4 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅರೌಂಡ್ ದಿ ಸೆಂಟ್ರಲ್ ಆಟಮ್ ಇತ್ತು ಅಂದರೆ ಹೈಬ್ರಿಡೈಸೇಷನ್ ಏನಾಗುತ್ತೆ, sp3 ಆಗುತ್ತೆ. ಶೇಪ್ ಎಕ್ಸ್ಪೆಕ್ಟೆಡ್ ಏನಾಗಬೇಕು, ಟೆಟ್ರಾಹೀಡ್ರಲ್ ಆಗಬೇಕು. ಸಿನ್ಸ್ ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಬಾಂಡ್ ಆಂಗಲ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಸೊ ಆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಏನು ಮಾಡುತ್ತೆ, ಇಟ್ ಗೋಂಡ್ ಸಿಟ್
three hydrogen atom occupying the triangular base of a pyramid and the nitrogen atom laying at the apex. ಅವಾಗ ಏನಾಗುತ್ತೆ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಲ್ಲಿ ಬಂತು, ಹಾಗಾಗಿ ಬಾಂಡ್ ಆ್ಯಂಗಲ್ ಏನಾಯಿತು 109 ಡಿಗ್ರಿ ಇಂದ 107 ಡಿಗ್ರಿಗೆ ಡಿಕ್ರೀಸ್ ಆಯಿತು, ರಿಪಲ್ಷನ್ ಆಯಿತು. ಹಂಗಾಗಿ ಶೇಪ್ ಆಫ್ ದಿ ಮಾಲಿಕ್ಯೂಲು ಡಿಸ್ಟಾರ್ಟ್ ಆಯಿತು. ಯಾವ ಶೇಪ್ ಬರ್ತಿದೆ? ಪಿರಮಿಡಲ್ ಶೇಪ್ ಬರ್ತಿದೆ. ಸೊ 5 ಮಾರ್ಕಕ್ಕೆ ಕೇಳ್ತಾ ಇದ್ದಾರೆ. ಫಸ್ಟು ಸೆಂಟ್ರಲ್ ಮೆಟಲ್ ಆಟಮ್ ಬರಿಬೇಕು, ಅದರ ಸುತ್ತ ಎಷ್ಟು ಲೋನ್ ಪೇರ್ ಬಾಂಡ್ ಪೇರ್ ಇದೆ ಅಂತ ಬರಿಬೇಕು. ನೆಕ್ಸ್ಟು ಅದಾದಮೇಲೆ presence, due to the presence of lone pair, ಇದು ಇಂಪಾರ್ಟೆಂಟ್. ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ಒನ್ ಪೇರ್ ಆಫ್ ಲೋನ್ ಪೇರ್, ಒನ್ ಲೋನ್ ಪೇರ್ ಕಾಸಸ್ ಎ ಡಿಸ್ಟ್ರಾಕ್ಷನ್ ಇನ್ ದಿ ಜಾಮೆಟ್ರಿ ಬರಿಬೇಕು. ಸೊ ದ ಲೋನ್ ಪೇರ್ ಹ್ಯಾಸ್ ಅ ರಿಪಲ್ಸಿವ್ ಇಂಟ್ರಾಕ್ಷನ್ ಆನ್ ದಿ ಬಾಂಡಿಂಗ್ ಪೇರ್. ಲೋನ್ ಪೇರ್ ಏನು ಮಾಡುತ್ತೆ? ಬಾಂಡ್ ಪೇರ್ ಜೊತೆಗೆ ಇಂಟ್ರಾಕ್ಟ್ ಮಾಡುತ್ತೆ. ಆಸ್ ಅ ರಿಸಲ್ಟ್ 3NH ಬಾಂಡ್ ಮೋರ್ ಸ್ಲೈಟ್ಲಿ ಕ್ಲೋಸಸ್. ಅವು ಹತ್ತತ್ರ ಬರೋಕ್ಕೆ ಟ್ರೈ ಮಾಡ್ತವೆ. ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಅಪೆಕ್ಸಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ, ನೈಟ್ರೋಜನ್ ಸೆಂಟ್ರಲ್ ಇರುತ್ತೆ, ಶೇಪ್ ಏನಾಗುತ್ತೆ? ಪಿರಮಿಡಲ್ ಆಗುತ್ತೆ. ಪಿರಮಿಡಲ್ ಶೇಪ್ ಬರಿಬೇಕು. 109 ಡಿಗ್ರಿಯಿಂದ 107 ಡಿಗ್ರಿಗೆ ಡಿಕ್ರೀಸ್ ಆಗ್ತಿದೆ ಅಂತ ಬರಿಬೇಕು. ಎಷ್ಟು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ, ಎಷ್ಟು ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ, ಅದು ನೀವಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ಟು ಗೆಟ್ 5 ಮಾರ್ಕ್ಸ್. ಅದೇ ಥರ ವಾಟರ್ ಕೇಳ್ಬೋದು, ಬೇರೆ ಯಾವ್ದಾರು ಎಕ್ಸಾಂಪಲ್ಸ್ ಕೇಳ್ಬೋದು. ನಾನು ಇಲ್ಲಿ ಸಿಂಪಲಾಗಿ ಯೂಶಲಿ ಇರೋವಂಥದ್ದು ವಾಟರ್ನ ಕೇಳ್ತಾರೆ, ಇಲ್ಲಾಂದರೆ ಅಮೋನಿಯಾ ಕೇಳ್ತಾರೆ. ಹಾಗಾಗಿ ನಾನಿಲ್ಲಿ ವಾಟರ್ದು ತೊಗೊಂಡಿದ್ದೀನಿ. ವಾಟರ್ದು ಸೆಂಟ್ರಲ್ ಆಟಮ್ ಏನಾಗ್ತಿದೆ? ಆಕ್ಸಿಜನ್ ಇದೆ. ಅಲ್ಲಿ ಹಿಂಗೆ ಆ ಬೇಸಿಸ್ ಮೇಲೆ ಎಕ್ಸ್ಪ್ಲೇನ್ ಮಾಡಿದ್ವಲ್ಲ, ಅದೇ ಥರ ಇಲ್ಲೂ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಏನಾಗ್ತಾ ಇದೆ ಅಂತಂದರೆ, ನೀವು ಕನ್ಸಿಡರ್ ಮಾಡಿದ್ರೆ ಆಕ್ಸಿಜನ್ನ ಕನ್ಸಿಡರ್ ಮಾಡಿದ್ರೆ ಒಟ್ಟು 8 ಎಲೆಕ್ಟ್ರಾನ್ಸ್ ಇದೆ. 1s2, 2s2, 2p4 ಅಂತಾರೆ. ವೇಲೆನ್ಸ್ ಶೆಲ್ಲಲ್ಲಿ ಎಷ್ಟಿರುತ್ತೆ ಅಂದರೆ 6 ಎಲೆಕ್ಟ್ರಾನ್ಸ್ ಇದೆ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ರೆ 2s2, 2p4 ಅಂದರೆ 2px, 2py, 2pz ಒಂದೊಂದು ಸಿಂಗಲ್ ಹಾಕ್ತೀರಾ, ಆಮೇಲೆ ಅದನ್ನು ಡಬಲ್ ಮಾಡ್ತೀರಾ. ಎಷ್ಟು ಬಾಂಡ್ ಪೇರ್ ಇದೆ? 2 ಬಾಂಡ್ ಪೇರ್ ಇದೆ, ವಿಚ್ ಗೋಯಿಂಗ್ ಟು ಇನ್ವಾಲ್ವ್ ಇನ್ ಬಾಂಡಿಂಗ್ ಇದೆಯಲ್ಲ, ಅದಕ್ಕೆ ನಾವೇನಂತ ಕರಿತೀವಿ? ಬಾಂಡ್ ಪೇರ್ ಅಂತ ಕರಿತೀವಿ. 2 ಬಾಂಡ್ ಪೇರ್ ಇದೆ, 2 ಲೋನ್ ಪೇರ್ ಇದೆ. ಸೊ ಇದೇನು ಮಾಡುತ್ತೆ? ಈ ಆಕ್ಸಿಜನ್ ಏನು ಮಾಡುತ್ತೆ? 2 ಬಾಂಡ್ ಪೇರ್ ಇರೋದು, ಇಟ್ ಗೋಯಿಂಗ್ ಟು ಮೇಕ್ ಎ ಬಾಂಡ್ ವಿತ್ ಅ ಹೈಡ್ರೋಜನ್, ಬಿಕಾಸ್ ಹೈಡ್ರೋಜನ್ ಆಲ್ಸೋ ಹ್ಯಾಸ್ 1 ಎಲೆಕ್ಟ್ರಾನ್, ಅನ್ಪೇರ್ಡ್ ಎಲೆಕ್ಟ್ರಾನ್. ಸೊ ಈ ಅನ್ಪೇರ್ಡ್ ಎಲೆಕ್ಟ್ರಾನ್ ಆಗ್ತವೆ, ಕಂಬೈನ್ ಆಗ್ತವೆ. ಆಕ್ಸಿಜನ್ ಮತ್ತು ಹೈಡ್ರೋಜನ್ ಮಧ್ಯದಲ್ಲಿ ಏನಾಗುತ್ತೆ? ಒಂದು ಬಾಂಡ್ ಫಾರ್ಮೇಷನ್ ಆಗುತ್ತೆ. ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ 2 ಲೋನ್ ಪೇರ್ಸ್ ಇರೋದಕ್ಕೋಸ್ಕರ ದೇ ಕಮ್ ಕ್ಲೋಸರ್ ಟುಗೆದರ್ ಆ್ಯಂಡ್ ಬಾಂಡ್ ಆ್ಯಂಗಲ್ ವಿಲ್ ಡಿಕ್ರೀಸ್ ಫ್ರಮ್ 109.28 ಡಿಗ್ರಿ ಟು 104.5ಗೆ ಅದು ಡಿಕ್ರೀಸ್ ಆಗುತ್ತೆ. ಹಂಗಾಗಿ ಶೇಪ್ ಆಫ್ ದಿ ಮಾಲಿಕ್ಯೂಲ್ ಏನಾಗುತ್ತೆ? ವಿ ಶೇಪ್ ಆಗುತ್ತೆ, ಅಥವಾ ಬೆಂಡ್ ಶೇಪ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಾಗ್ತಿದೆ? 2 ಹೈಡ್ರೋಜನ್ ಬಾಂಡ್ ಫಾರ್ಮೇಷನ್ ಆಗ್ತಾ ಇದೆ. ಇನ್ನು 2 ಏನು ಮಾಡ್ತಿದೆ? ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಈ ಥರ ಕೂತ್ಕೊಳ್ತಾ ಇದೆ. ಟೆಟ್ರಾಹೈಡ್ರಲ್ಲೇ ಎಕ್ಸ್ಪೆಕ್ಟೆಡ್ ಆಗಬೇಕಾಗಿತ್ತು, ಆದರೆ ಟೆಟ್ರಾಹೈಡ್ರಲ್ ಆಗದಲ್ಲೇ ಇಟ್ ವಿಲ್ ಕಮ್ ಕ್ಲೋಸರ್ ಆ್ಯಂಡ್ ಯು ಆರ್ ಗೋಯಿಂಗ್ ಟು ಹ್ಯಾವ್ ಎ ಶೇಪ್ ಲೈಕ್ ದಿಸ್ ಅಂತ ಹೇಳ್ತೀವಿ. ವಿ ಶೇಪ್ ಇದೆ ಅಂತ ಹೇಳ್ತೀವಿ, ಬೆಂಟ್ ಅಂತ ಕರೀತಾರೆ, ವಿ ಶೇಪ್ ಅಂತ ಹೇಳ್ತಾರೆ. ಬಾಂಡ್ ಆ್ಯಂಗಲ್ಲು 104.5 ಡಿಗ್ರಿ ಇರುತ್ತೆ. ಅಮೋನಿಯಾಗಾದರೆ 107 ಇದೆ, ಇಲ್ಲಾದರೆ 104 ಇದೆ. ಯಾಕೆಂದರೆ ಅಮೋನಿಯಾದಲ್ಲಿ 1 ಲೋನ್ ಪೇರ್ ಇತ್ತು, ಆಕ್ಸಿಜನಲ್ಲಿ 2 ಲೋನ್ ಪೇರ್ ಇದೆ. ಹಂಗಾಗಿ ಲೋನ್ ಪೇರ್ ಇಂಟ್ರಾಕ್ಷನ್ ಜಾಸ್ತಿ ಆಯಿತು ಅಂದರೆ ಡಿಸ್ಟಾರ್ಷನು ಅಥವಾ ಹತ್ರ ಬರುವಂಥದ್ದು ಜಾಸ್ತಿ ಆಗತ್ತೆ. ಅದನ್ನ ನೀವಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಅದೇ ಥರ ನೆಕ್ಸ್ಟು ಏನು ಮಾಡ್ತೀವಿ? ಇನ್ನೊಂದು ಥಿಯರಿ ಇದೆ. ಆ ಥಿಯರಿಗೆ ನಾವೇನು ಮಾಡ್ತೀವಿ? ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ. ನಾನು ಮುಂಚೆನೇ ಹೇಳ್ದಂಗೆ VBT ಪ್ರಕಾರ ಮಾಡಿದಾಗ ನನಗೆ ಏನದು ಪ್ಯಾರಾಮ್ಯಾಗ್ನೆಟಿಕ್ ನೇಚರ್ ಆಫ್ ಆಕ್ಸಿಜನ್ ಎಕ್ಸ್ಪ್ಲೇನ್ ಮಾಡಿಲ್ಲ. ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಬಂದಿದ್ದ ಥಿಯರಿಗೆ ನಾವೇನಂತ ಕರಿತೀವಿ? ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ. ಈ ಥಿಯರಿ ಏನು ಹೇಳುತ್ತೆ ಅಂದರೆ ಸೈಲೆಂಟ್ ಫೀಚರ್ಸ್ ಅಂತ ಹೇಳ್ತೀವಿ, ಪಾಸ್ಟುಲೇಟ್ಸ್ ಅಂತ ಹೇಳಲ್ಲ. ಸೈಲೆಂಟ್ ಫೀಚರ್ಸ್ ಆಫ್ MOT ಅಂತ ಹೇಳ್ತೀವಿ. ಅಟಾಮಿಕ್ ಆರ್ಬಿಟಲ್ಸ್ ಕಂಬೈನ್ ಟುಗೆದರ್ ಟು ಫಾರ್ಮ್ ದಿ ಮಾಲಿಕ್ಯುಲರ್ ಆರ್ಬಿಟಲ್ಸ್ ವಿಚ್ ಆರ್ ಕ್ಯಾರೆಕ್ಟರೈಸ್ಡ್ ಬೈ ಎ ಸೆಟ್ ಆಫ್ ಕ್ವಾಂಟಮ್ ನಂಬರ್ಸ್ ಅಂತ ಹೇಳ್ತೀವಿ. ಅದೇ ಥರ ಅಟಾಮಿಕ್ ಆರ್ಬಿಟಲ್ಸ್ ಕಂಬೈನ್ ಟುಗೆದರ್ ಟು ಫಾರ್ಮ್ ದ ಮಾಲಿಕ್ಯುಲರ್ ಆರ್ಬಿಟಲ್ಸ್. ದೋಸ್ ಅಟಾಮಿಕ್ ಆರ್ಬಿಟಲ್ಸ್ ಶುಡ್ ಹ್ಯಾವ್ ಸೇಮ್ ಎನರ್ಜಿ, ಶುಡ್ ಹ್ಯಾವ್ ಸೇಮ್ ನಂಬರ್. ಅದರದ್ದು ಶೇಪ್ ಆಫ್ ದಿ ಮಾಲಿಕ್ಯುಲರ್ ಆರ್ಬಿಟಲ್ ಡಿಪೆಂಡ್ಸ್ ಅಪಾನ್ ದಿ ಶೇಪ್ ಆಫ್ ಅಟಾಮಿಕ್ ಆರ್ಬಿಟಲ್. 2 ಎಸ್ಗಳು ಆಗ್ತಾ ಇದ್ದಾವ, ಅಥವಾ ಒಂದು ಎಸ್ಸು 1 ಪಿ ಆಗ್ತಾ ಇದೆಯಾ, ಅಥವಾ 1 ಎಸ್ಸು 2 ಪಿ ಆಗ್ತಾ ಇದೆಯಾ, ಆ ಬೇಸಿಸ್ ಮೇಲೆ ಶೇಪ್ ಆಫ್ ದಿ ಅಟಾಮಿಕ್ ಮಾಲಿಕ್ಯುಲರ್ ಆರ್ಬಿಟಲು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾರೆ. ಜೊತೆಗೆ ನಾವು ಇದಕ್ಕೆ ಎಲೆಕ್ಟ್ರಾನ್ಸ್ನ ಫಿಲ್ ಮಾಡ್ತಾ ಹೋಗ್ತೀವಿ. ಅದನ್ನು ಯಾವುದ್ರ ಮೇಲೆ ಅಂದರೆ ಹಾಫ್ಬೋ ರೂಲ್, ಅಂದರೆ ಫಿಲ್ಲಿಂಗ್ ಇನ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಎನರ್ಜಿ. ಯಾವಾಗೂ ಲೋಯರ್ ಎನರ್ಜಿಗೆ ಫಸ್ಟ್ ತುಂಬಬೇಕು, ಆಮೇಲೆ ಹೈಯರ್ ಎನರ್ಜಿಗೆ. ಪೋಲಿಸ್ ಎಕ್ಸ್ಕ್ಲೂಸಿವ್ ಪ್ರಿನ್ಸಿಪಲ್ ಅಂದರೆ ಈಚ್ ಆರ್ಬಿಟಲ್ ಕ್ಯಾನ್ ಅಕಾಮಡೇಟ್ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ. ಅಕಾರ್ಡಿಂಗ್ ಟು ಹನ್ಸ್ ರೂಲ್ ಅಂದರೆ ಫಸ್ಟು ಈಕ್ವಲ್ ಎನರ್ಜಿ ಇದ್ದಾಗ ಫಸ್ಟು ಸಿಂಗಲ್ ಆಗಿ ಅದನ್ನು ಫಿಲ್ ಮಾಡಿ, ಉಳಿದ್ರೆ ನಾವು ಡಬಲ್ ಮಾಡಬೇಕು ಅಂತ ಹೇಳ್ತೀವಿ. ಈ ರೂಲ್ ಪ್ರಕಾರ ನಾನು ಎಲೆಕ್ಟ್ರಾನ್ಸ್ನ ಹ್ಯಾವ್ ಟು ಫಿಲ್ ಇನ್ ದಿ ಮಾಲಿಕ್ಯುಲರ್ ಆರ್ಬಿಟಲ್ ಅಂತ ಹೇಳ್ತಾರೆ. ಸೊ ದೀಸ್ ಆರ್ ದಿ ಸೈಲೆಂಟ್ ಫೀಚರ್ಸ್ ಆಫ್ OBT. ಯಾವ್ದಾರು 5 ಹೇಳಿದ್ರು ನಿಮ್ಗೆ ಸಾಕಾಗತ್ತೆ.
ನೆಕ್ಸ್ಟ್ ಅದಾದಮೇಲೆ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ರೈಟ್ ದೇರ್ ಕ್ಯಾರೆಕ್ಟರಿಸ್ಟಿಕ್ಸ್. ಇದನ್ನು 5 ಮಾರ್ಕ್ಸ್ ಕೇಳಿದರೆ, ಇದು ಲಾಸ್ಟ್ ಇಯರ್ ಕೇಳಿದರೆ. ಎಗೇನ್ ನಿಮ್ಗೆ ಗೊತ್ತಿದೆ ಅಟಾಮಿಕ್ ಆರ್ಬಿಟಲ್ಸ್ ಕಂಬೈನ್ ಆದಾಗ ಮಾಲಿಕ್ಯುಲರ್ ಆರ್ಬಿಟಲ್ ಬರುತ್ತೆ ಅಂತ ಹೇಳಿದ್ವಿ. ಈ ಅಟಾಮಿಕ್ ಆರ್ಬಿಟಲ್ ಕಂಬೈನ್ ಆದಾಗ ಎಷ್ಟು ಅಟಾಮಿಕ್ ಆರ್ಬಿಟಲ್ ಕಂಬೈನ್ ಆಗ್ತಾವ ಅಷ್ಟು ಮಾಲಿಕ್ಯುಲರ್ ಆರ್ಬಿಟಲ್ ಬರುತ್ತೆ. ಫಾರ್ ಎಕ್ಸಾಂಪಲ್ 2 ಅಟಾಮಿಕ್ ಆರ್ಬಿಟಲ್ ಕಂಬೈನ್ ಆಗ್ತಿದೆ ಅಂದರೆ 2 ಮಾಲಿಕ್ಯುಲರ್ ಆರ್ಬಿಟಲ್ ಬರುತ್ತೆ. ಆ ಮಾಲಿಕ್ಯುಲರ್ ಆರ್ಬಿಟಲಿ ಒಂದಕ್ಕೆ ಎನರ್ಜಿ ಏನಾಗಿರುತ್ತೆ, ಅಟಾಮಿಕ್ ಆರ್ಬಿಟಲ್ಸ್ಗಿನ ಎನರ್ಜಿ ಒಂದಕ್ಕೆ ಕಡಿಮೆ ಇರುತ್ತೆ, ಒಂದಕ್ಕೆ ಜಾಸ್ತಿ ಇರುತ್ತೆ. ಕಡಿಮೆ ಇರೋದಕ್ಕೆ ನಾವೇನಂತ ಕರಿತೀವಿ, ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಅಂತ ಕರಿತೀವಿ. ಅಟಾಮಿಕ್ ಆರ್ಬಿಟಲ್ಸ್ಗಿನ ಎನರ್ಜಿ ಜಾಸ್ತಿ ಆಗಿರುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಆ್ಯಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಅಂತ ಕರಿತೀವಿ. ಸೊ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಏನಾಗುತ್ತೆ, those are the orbitals are in a lower energy than that of the atomic orbital which they are originate, making the molecule more stable. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಎನರ್ಜಿ ಯಾವಾಗೂ ಕಡಿಮೆ ಯಾವುದಕ್ಕಿರುತ್ತಲ್ಲ ಅದು ಮೋರ್ ಸ್ಟೇಬಲ್ ಆಗುತ್ತೆ. ಹಾಗಾಗಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ವಿಲ್ ಗೋಯಿಂಗ್ ಟು ಹ್ಯಾವ್ ಎ ಲೋಯರ್ ಎನರ್ಜಿ, ಹೈಯರ್ ಸ್ಟೆಬಿಲಿಟಿ. ಅಲ್ಲಿ ಹೇಗಾಗುತ್ತೆ ಅಂದರೆ ಎಲೆಕ್ಟ್ರಾನ್ ಡೆನ್ಸಿಟಿ ಏನಾಗುತ್ತೆ ಅಂದರೆ ಇನ್ಕ್ರೀಸಸ್ ಬಿಟ್ವೀನ್ 2 ನ್ಯೂಕ್ಲಿಯೈ ಇರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಇದನ್ನೆಲ್ಲ ಇನ್ ಡೀಟೇಲ್ ಆಗಿ ವಿತ್ ಅ ಡಯಾಗ್ರಾಮ್ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಹಳೆ ವಿಡಿಯೋಗಳಿಗೆ ಹೋಗಿ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿನ ಓದಿದ್ರೆ ಆವಾಗ ನಿಮಗೆ ಅದೆಲ್ಲನೂ ಗೊತ್ತಾಗುತ್ತೆ. ಸೈಲೆಂಟ್ ಫೀಚರ್ಸ್ ಹೇಳಿದಾಗ ಕೆಲವೊಂದು ಎಕ್ಸಾಂಪಲ್ ಕೊಟ್ಟು ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹೇಗೆ ಅಟಾಮಿಕ್ ಆರ್ಬಿಟಲ್ಸ್ ಲೀನಿಯರ್ ಕಾಂಬಿನೇಷನ್ LOPC ಅಂತ ಹೇಳ್ತೀವಿ, ಲೀನಿಯರ್ ಕಾಂಬಿನೇಷನ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಲೀನಿಯರ್ ಕಾಂಬಿನೇಷನ್ LCAO ಅಂತ ಹೇಳ್ತೀವಿ. ಅದನ್ನೆಲ್ಲ ಇನ್ ಡೀಟೇಲಾಗಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಲ್ಲಿ ಹೇಳ್ತಾ ಕೂತ್ರೆ ಅದೇ ದೊಡ್ಡದಾಗ್ಬಿಡುತ್ತೆ. ಹಾಗಾಗಿ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಎನರ್ಜಿ ಕಡಿಮೆ ಇರುತ್ತೆ, ಸ್ಟ್ರಾಂಗ್ ಅಟ್ರಾಕ್ಟಿವ್ ಫೋರ್ಸಸ್ ಇರುತ್ತೆ, ಮೋರ್ ಸ್ಟೇಬಲ್ ಇರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಅಂತ ಹೇಳ್ತೀವಿ. ಅದರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಕೇಳ್ತಾ ಇದ್ದಾರೆ. ಸಿನ್ಸ್ 5 ಮಾರ್ಕ್ ಕ್ವಶನ್ಗೋಸ್ಕರ ಫಸ್ಟ್ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಅಂದರೆ ಏನು ಅಂತ ಹೇಳಬೇಕು, ಅದರ ಕ್ಯಾರೆಕ್ಟರಿಸ್ಟಿಕ್ಸು 4 ಹೇಳಬೇಕು. ಒಂದು ಎನರ್ಜಿ ಕಡಿಮೆ ಇರುತ್ತೆ, ಇನ್ಕ್ರೀಸ್ ಎಲೆಕ್ಟ್ರಾನ್ ಡೆನ್ಸಿಟಿ ಇರುತ್ತೆ, ಇನ್ ಫೇಸ್ ಕಾಂಬಿನೇಷನ್ ಆಗುತ್ತೆ. ಏಕೆಂದರೆ ಇದನ್ನು ನಾನು ಇನ್ ಡೀಟೇಲಾಗಿ ಹೇಳಿದ್ದೀನಿ. ಇನ್ ಫೇಸ್ ಕಾಂಬಿನೇಷನ್, ಔಟ್ ಫೇಸ್ ಕಾಂಬಿನೇಷನ್ ಅಂತ ಹೇಳ್ತೀವಿ. ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದಿ ಎಲೆಕ್ಟ್ರಾನ್ ಆಸ್ ದಿ ಡ್ಯುಯಲ್ ನೇಚರ್, ವೇವ್ ನೇಚರ್ ಇರುತ್ತೆ, ಪಾರ್ಟಿಕಲ್ ನೇಚರ್ ಇರುತ್ತೆ. ಆ ಬೇಸಿಸ್ ಮೇಲೆ ಅದನ್ನು ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ಅದನ್ನು ಇನ್ ಡೀಟೇಲ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರಿ. ನಿಮ್ಗೆ ಹೇಳ್ದಂಗೆ ಬಾಂಡಿಂಗ್ ಇದೆ, ಆ್ಯಂಟಿ ಬಾಂಡಿಂಗ್ ಇದೆ. ಬಾಂಡಿಂಗಿಗೆ ಏನಾಗುತ್ತೆ ಅಂತಂದರೆ ಲೋಯರ್ ಎನರ್ಜಿ ಇರುತ್ತೆ, ಆ್ಯಂಟಿ ಬಾಂಡಿಂಗ್ ಏನಾಗಿರುತ್ತೆ, ಹೈಯರ್ ಎನರ್ಜಿ ಇರುತ್ತೆ. ಬಾಂಡಿಂಗಿಗೆ ಇನ್ಕ್ರೀಸ್ ಎಲೆಕ್ಟ್ರಾನ್ ಡೆನ್ಸಿಟಿ ಬಿಟ್ವೀನ್ ದಿ ನ್ಯೂಕ್ಲಿಯರ್ ಇರುತ್ತೆ, ಇದಕ್ಕೆ ಆ್ಯಂಟಿ ಬಾಂಡಿಂಗ್ಗೆ ಡಿಕ್ರೀಸ್ ಆಗುತ್ತದು. ನೆಕ್ಸ್ಟು ಇದು ಇನ್ ಫೇಸ್ ಕಾಂಬಿನೇಷನ್ ಆಗುತ್ತೆ, ಆ್ಯಂಟಿ ಬಾಂಡಿಂಗ್ ಆಯಿತು ಅಂದರೆ ಔಟ್ ಫೇಸ್ ಕಾಂಬಿನೇಷನ್ ಆಗುತ್ತೆ. ಅದೇ ಥರ ನಾನು ಮುಂಚೆನೇ ಹೇಳ್ದಂಗೆ ಎನರ್ಜಿ ಕಡಿಮೆ ಇದ್ದಷ್ಟು ಸ್ಟೆಬಿಲಿಟಿ ಜಾಸ್ತಿ ಆಗುತ್ತೆ. ಹಾಗಾಗಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ದು ಎನರ್ಜಿ ಸ್ಟೆಬಿಲಿಟಿ ಜಾಸ್ತಿ ಇರುತ್ತೆ. ಇದನ್ನು ನೀವಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ನೆಕ್ಸ್ಟು ರೈಟ್ 2 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಅಂತ ಕೇಳ್ತಿದ್ದಾರೆ. ಈಗೇನು ಯಾವ್ದಾದ್ರು 2 ಅದೇ ಹೇಳಿದ್ದೇನೆ, ಲೋಯರ್ ಎನರ್ಜಿ ಇರಬೇಕು, ನೆಕ್ಸ್ಟು ಸ್ಟೆಬಿಲಿಟಿ ಇರುತ್ತೆ, ಎಲೆಕ್ಟ್ರಾನ್ ಡೆನ್ಸಿಟಿ ಬಿಟ್ವೀನ್ ದಿ ನ್ಯೂಕ್ಲಿಯೈ ಮ್ಯಾಕ್ಸಿಮಮ್ ಇರುತ್ತೆ. ಅದನ್ನು ನೀವಲ್ಲಿ ಬರೀಬೇಕಾಗತ್ತೆ. ಹಿಂದಿನ ಸ್ಲೈಡಲ್ಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಇಲ್ಲಿ ನೀವು ಮತ್ತೆ ಹೇಳಬೇಕಾಗತ್ತೆ. ನೆಕ್ಸ್ಟ್ ಗಿವ್ ದಿ ಮಾಲಿಕ್ಯುಲರ್ ಆರ್ಬಿಟಲ್ ಎನರ್ಜಿ ಲೆವೆಲ್ ಡಯಾಗ್ರಾಮ್ ಆಫ್ ನೈಟ್ರೋಜನ್ ಮಾಲಿಕ್ಯೂಲ್, ರೈಟ್ ಇಟ್ಸ್ ಮಾಲಿಕ್ಯುಲರ್ ಡಯಾಗ್ರಾಮ್ ಕಾನ್ಫಿಗರೇಷನ್ ಆ್ಯಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಅಂತ ಹೇಳ್ತಾರೆ. ನಿಮಗೆ ನೈಟ್ರೋಜನ್ನು ಮತ್ತು ಆಕ್ಸಿಜನ್ ಎರಡೂ ಇದೆ, ಇದನ್ನು ಕೇಳ್ತಾರೆ. ಎರಡರಲ್ಲಿ ಯಾವ್ದಾದ್ರು ಒಂದು ಕೇಳ್ತಾರೆ. ಹಂಗಾಗಿ ಅದನ್ನು ನೀವಲ್ಲಿ ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಸೊ ನನಗೆ ಗೊತ್ತಿದೆ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಹೆಂಗೆ ಬರುತ್ತೆ ಅಂದರೆ ಬೈ ಕಂಬೈನಿಂಗ್ ಅಟಾಮಿಕ್ ಆರ್ಬಿಟಲ್ಸ್. ಸೊ ನೈಟ್ರೋಜನ್ಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇದೆ 1s2 2s2 2p3 ಇದೆ. N2 ಹೆಂಗೆ ಬರುತ್ತೆ, 1n 1 2 ಕಂಬೈನ್ ಆದಾಗ ನನಗೆ N2 ಬರುತ್ತೆ. ಸೊ N2ನಲ್ಲಿ ಟೋಟಲ್ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ, 7 + 7 14 ಎಲೆಕ್ಟ್ರಾನ್ಸ್ ಇರುತ್ತೆ. ಅದರಲ್ಲಿ ವೇಲೆನ್ಷಿಯಲ್ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೆ, 2s2 2p3 ಇದೆ. ನೈಟ್ರೋಜನಲ್ಲಿ 5 ಇರುತ್ತೆ. ಸೊ ನೈಟ್ರೋಜನ್ ಮಾಲಿಕ್ಯೂಲಲ್ಲಿ ಏನಾಗುತ್ತೆ 10 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ 10 ವೇಲೆನ್ಸ್ ಎಲೆಕ್ಟ್ರಾನ್ಸ್ನ ನೀವೇನು ಮಾಡಬೇಕು, ಈ ಥರ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಎನರ್ಜಿ ಆರ್ಬಿಟಲ್ಸ್ನ ನೀವು ಬರ್ಕೋಬೇಕಾಗತ್ತೆ. 1s2 2s2 2p3 ಅಂತ ಹೇಳ್ತೀವಿ ನೋಡಿ. 1s ಅಂತಂದರೆ ಒಂದೇ ಒಂದು ಗೆರೆ ಹಾಕಿದ್ದೀವಿ, ಇದು ಬರೀ ಒಂದು ನೈಟ್ರೋಜನ್ದು ಅಟಾಮಿಕ್ ಆರ್ಬಿಟಲ್ ಬರಿತಾ ಇದ್ದೀನಿ. 1s2 2s2 2p3 ಅಂತ ಹೇಳ್ತಾ ಇದ್ದೀನಿ. ಸೊ ಅದೇ ಥರ ಇಲ್ಲೊಂದು ನೈಟ್ರೋಜನ್ ಅಟಾಮಿಕ್ ಆಟಮ್ ಇದೆ, 1s2 2s2 2p3 ಅಂತ ಹೇಳ್ತಿದ್ದೀನಿ. 3 ಗೆರೆ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಅಕಾರ್ಡಿಂಗ್ ಟು ದಿ ಸೈಲೆಂಟ್ ಫೀಚರ್ಸ್ ಆಫ್ MOT ಅಟಾಮಿಕ್ ಆರ್ಬಿಟಲ್ಸ್ ಎಷ್ಟಿರ್ತಾವೋ ಅಷ್ಟು ಮಾಲಿಕ್ಯುಲರ್ ಆರ್ಬಿಟಲ್ಸ್ ಬರ್ತವೆ ಅಂತ ಹೇಳಿದ್ವಿ. ಇಲ್ಲಿ 2 ಅಟಾಮಿಕ್ ಆರ್ಬಿಟಲ್ ಇದೆ, ಒಂದು ನೈಟ್ರೋಜನ್ದು
ಒಂದು ಅಟಾಮಿಕ್ ಆರ್ಬಿಟಲ್, ಇನ್ನೊಂದು ನೈಟ್ರೋಜನ್ದು ಒಂದು ಅಟಾಮಿಕ್ ಆರ್ಬಿಟಲ್. ಸೊ ಬೋತ್ ಆಫ್ ದೆಮ್ ಆರ್ ಆಫ್ ದಿ ಸೇಮ್ ಎನರ್ಜಿ ಇದೆ. ಇಲ್ಲಿ 2 ಎಲೆಕ್ಟ್ರಾನ್ ಇದೆ, ಇಲ್ಲಿ 2 ಎಲೆಕ್ಟ್ರಾನ್ ಇದೆ. ಹಾಗಾಗಿ ಸ್ಪ್ಲಿಟ್ ಆದಾಗ ಏನಾಗ್ತವೆ ಅಂತಂದರೆ 2 ಮಾಲಿಕ್ಯುಲರ್ ಆರ್ಬಿಟಲ್ಸ್ ಫಾರ್ಮೇಷನ್ ಆಗುತ್ತೆ. ಒನ್ ಹ್ಯಾವಿಂಗ್ ಹೈಯರ್ ಎನರ್ಜಿ, ಅದರ್ ಒನ್ ಹ್ಯಾವಿಂಗ್ ದಿ ಲೋಯರ್ ಎನರ್ಜಿ. ನಾನು ಹೇಳ್ದಂಗೆ ಐ ಆಮ್ ರೈಟಿಂಗ್ ದಿಸ್ ಇನ್ ದಿ ಇನ್ಕ್ರೀಸಿಂಗ್ ಆರ್ಡರ್ ಇದೆ. ಹಾಗಾಗಿ ಏನಾಗ್ತಿದೆ ಇಲ್ಲಿ ಅಂತಂದರೆ ಒಂದು ಆ್ಯಂಟಿ ಬಾಂಡಿಂಗ್ ಇದೆ, ಇನ್ನೊಂದು ಬಾಂಡಿಂಗ್ ಇದೆ. ಬಾಂಡಿಂಗಿಗೆ ಎನರ್ಜಿ ಕಡಿಮೆ ಇರುತ್ತೆ, ಆ್ಯಂಟಿ ಬಾಂಡಿಂಗಿಗೆ ಅಟಾಮಿಕ್ ಆರ್ಬಿಟಲ್ಸ್ಗಿನ ಎನರ್ಜಿ ಜಾಸ್ತಿ ಇರುತ್ತೆ. ಸೊ ಒಟ್ಟು ಈಗ ಇಲ್ಲಿ 2 ಎಲೆಕ್ಟ್ರಾನ್ ಇದೆ, ಇಲ್ಲಿ 2 ಎಲೆಕ್ಟ್ರಾನ್ ಇದೆ, ಒಟ್ಟು ಟೋಟಲ್ 4 ಎಲೆಕ್ಟ್ರಾನ್ ಇದೆ. ಹಾಗಾಗಿ ನಾನು ಏನು ಮಾಡಬೇಕು, ಅಕಾರ್ಡಿಂಗ್ ಟು ದಿ ಹಾಫ್ಬೋ ಪ್ರಿನ್ಸಿಪಲ್, ಊನ್ಸ್ ರೂಲ್ ಆ್ಯಂಡ್ ಆಲ್ಸೋ ಪೌಲಿಸ್ ಎಕ್ಸ್ಕ್ಲೂಸಿವ್ ಪ್ರಿನ್ಸಿಪಲ್, ಇದನ್ನು ಫಿಲ್ ಮಾಡ್ತಾ ಹೋಗಬೇಕು. ಫಸ್ಟು ಇದಕ್ಕೆ 2 ಹಾಕ್ತೀನಿ, ಉಳಿದ್ರೆ ಇದಕ್ಕೆ ಮತ್ತೆ 2 ಹಾಕ್ತೀನಿ. ಅದೇ ಥರ ನೆಕ್ಸ್ಟ್ ಏನಾಯಿತು, 2s2 ಇದೆ. 2s2ನಲ್ಲಿ ಏನಾಯಿತು, ಇಲ್ಲಿ 2 ಎಲೆಕ್ಟ್ರಾನ್ ಇದೆ, ಇಲ್ಲಿ ಎಲೆಕ್ಟ್ರಾನ್ ಇದೆ, ಒಟ್ಟು 4 ಇದೆ. ಇಲ್ಲಿ 2 ಹಾಕ್ತೆ, ಇಲ್ಲಿ 2 ಹಾಕ್ತೆ. ಸೊ ನಮಗೆ VBTನಲ್ಲಿ ಏನು ಹೇಳ್ತಾ ಇತ್ತು ಅಂದರೆ ಓನ್ಲಿ ದ ವೇಲೆನ್ಸ್ ಎಲೆಕ್ಟ್ರಾನ್ ವಿಲ್ ಟೇಕ್ ಪಾರ್ಟ್ ಇನ್ ಕೆಮಿಕಲ್ ಬಾಂಡಿಂಗ್ ಅಂತ ಹೇಳ್ತಿತ್ತು. ಆದರೆ MOT ಏನು ಹೇಳುತ್ತೆ, ಆಲ್ ದಿ ಎಲೆಕ್ಟ್ರಾನ್ಸ್ ವಿಲ್ ಗೋಯಿಂಗ್ ಟು ಟೇಕ್ ಪಾರ್ಟ್ ಇನ್ ಕೆಮಿಕಲ್ ಬಾಂಡಿಂಗ್ ಅಂತ ಹೇಳುತ್ತೆ. ಹಾಗಾಗಿ ನೀವು ಸ್ಟಾರ್ಟಿಂಗ್ ಫ್ರಮ್ ಅಲ್ಲಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಿದೆಯೋ ಎಲ್ಲನೂ ನೀವು ಅಲ್ಲಿ ತೊಗೋಬೇಕಾಗತ್ತೆ. ನೆಕ್ಸ್ಟು 2p3 ಇದೆ. 2p3ನಲ್ಲಿ ಏನಾಗಿತ್ತು ಅಂದರೆ ಒಟ್ಟು ಇಲ್ಲಿ 3 ಇದೆ, ಇಲ್ಲಿ 3 ಇದೆ, ಒಟ್ಟು 6 ಎಲೆಕ್ಟ್ರಾನ್ ಇದೆ. ಸೊ ಹಾಗಾಗಿ ಅಟಾಮಿಕ್ ಆರ್ಬಿಟಲ್ಸ್ ಎಷ್ಟು ಬರಬೇಕು, ಒಟ್ಟು ಅಟಾಮಿಕ್ ಆರ್ಬಿಟಲ್ಸ್ ಎಷ್ಟಿದೆ, 6 ಅಟಾಮಿಕ್ ಆರ್ಬಿಟಲ್ ಇದೆ. ಹಾಗಾಗಿ ಮಾಲಿಕ್ಯುಲರ್ ಆರ್ಬಿಟಲ್ ಎಷ್ಟು ಬರಬೇಕು, 6 ಮಾಲಿಕ್ಯುಲರ್ ಆರ್ಬಿಟಲ್ ಬರಬೇಕು. ಸೊ ನಾವಿಲ್ಲ ಬರೆದಾಗ ನೆನ್ಪಿಟ್ಕೋಬೇಕು, ನೈಟ್ರೋಜನ್ಗಾದರೆ ಪೈ ಬರುತ್ತೆ ಫಸ್ಟು, ಆಕ್ಸಿಜನ್ಗಾದರೆ ಸಿಗ್ಮಾ ಬರುತ್ತೆ. ಸೊ ಅದು ನೀವು ನೋಡ್ಕೋಬೇಕಾಗತ್ತೆ. ನಿಮ್ಗೆ ಗೊತ್ತಿದೆ ಯಾವಾಗೂ ಫಸ್ಟು ಸಿಗ್ಮಾ ಬಾಂಡ್ ಅಂದರೆ 3 ಇದ್ದಾಗ 2 ಪೈ ಬಾಂಡ್ ಆಗುತ್ತೆ, 1 ಸಿಗ್ಮಾ ಬಾಂಡ್ ಆಗುತ್ತೆ. ಫಸ್ಟು ಸಿಗ್ಮಾ ಬಾಂಡ್ ಆಗುತ್ತೆ. ಸಿಗ್ಮಾ ಬಾಂಡ್ಗೆ ಎನರ್ಜಿ ಜಾಸ್ತಿ ಇರುತ್ತೆ, ಅದಕ್ಕೆ ಇದು ಮೇಲೋಯ್ತು. ಪೈ ಬಾಂಡ್ಗೆ 2 ಈಕ್ವಲ್ ಎನರ್ಜಿ ಇರುತ್ತೆ, ಇವೆರಡು ಇಲ್ಲಿ ಬಂತು. ಸೊ ಒಟ್ಟು 6 ಎಲೆಕ್ಟ್ರಾನ್ ಇದೆ, ಇಲ್ಲಿ 2 ಹಾಕ್ತೆ, ಇಲ್ಲಿ 2 ಹಾಕ್ತೆ, ಇಲ್ಲಿ 2 ಹಾಕ್ತೆ. ಸೊ ಒಟ್ಟು 6 ಎಲೆಕ್ಟ್ರಾನ್ ನಾನು ಇಲ್ಲಿ ಫಿಲ್ ಮಾಡಿಕೊಂಡೆ. ಇದಕ್ಕೆ ಈಗೇನಾಯಿತು, ನಾವು ಡಯಾಗ್ರಾಮ್ ನೋಡಿದ್ರೆ ನಿಮ್ಗೆ ಅಲ್ಲಿ ನೋ ಅನ್ಪೇರ್ಡ್ ಎಲೆಕ್ಟ್ರಾನ್, ಯಾವುದೂ ಅನ್ಪೇರ್ಡ್ ಎಲೆಕ್ಟ್ರಾನ್ ಇಲ್ಲ, ಎಲ್ಲದರಲ್ಲೂ ಏನಾಗಿದೆ, ಪೇರ್ಡ್ ಆಗಿದೆ. ದೇರ್ ಇಸ್ ನೋ ಅನ್ಪೇರ್ಡ್ ಎಲೆಕ್ಟ್ರಾನ್. ಹಾಗಾಗಿ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಏನಾಗುತ್ತೆ ಅಂದರೆ ಇಟ್ ಇಸ್ ಡಯಾಮ್ಯಾಗ್ನೆಟಿಕ್. ಅನ್ಪೇರ್ಡ್ ಎಲೆಕ್ಟ್ರಾನ್ ಇದ್ದರೆ ಪ್ಯಾರಾಮ್ಯಾಗ್ನೆಟಿಕ್ ಅಂತೀವಿ, ನೋ ಅನ್ಪೇರ್ಡ್ ಎಲೆಕ್ಟ್ರಾನ್ ಇದ್ದರೆ ಡಯಾಮ್ಯಾಗ್ನೆಟಿಕ್ ಅಂತೀವಿ. ಇಲ್ಲಿ ಯಾವುದೇ ರೀತಿಯಾದಂಥ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇಲ್ಲ, ಹಾಗಾಗಿ ಇದನ್ನು ಡಯಾಮ್ಯಾಗ್ನೆಟಿಕ್ ಅಂತ ಹೇಳ್ತೀವಿ. ಅವ್ರು ಕೇಳ್ತಿದ್ದಾರೆ ರೈಟ್ ಇಟ್ಸ್ ಮಾಲಿಕ್ಯುಲರ್ ಆರ್ಬಿಟಲ್ ಕಾನ್ಫಿಗರೇಷನ್ ಆ್ಯಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಅಂತ ಹೇಳ್ತಾ ಇದ್ದಾರೆ. ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಏನಾಗುತ್ತೆ ಅಂದರೆ ಡಯಾಮ್ಯಾಗ್ನೆಟಿಕ್ ಆಗುತ್ತೆ. ಅದೇ ಥರ ನೀವು ಇಲ್ಲಿ ಮಾಲಿಕ್ಯುಲರ್ ಆರ್ಬಿಟಲ್ ಕಾನ್ಫಿಗರೇಷನ್ ತೊಗೊಂಡ್ರೆ, ಸೊ ಸಿಗ್ಮಾ 1s2 ಅಲ್ಲಿ ಏನೇನು ಬರ್ತಲ್ಲ ಎನರ್ಜಿ ಲೆವೆಲ್ ಇನ್ಕ್ರೀಸಿಂಗ್ ದಿ ಆರ್ಡ್ರಲ್ಲಿ ಬರೀತಾ ಹೋಗಬೇಕು. ಮೊದಲನೇದು ಸಿಗ್ಮಾ ಇದೆ, 1s2 ಬಂತು, ಸಿಗ್ಮಾ ಸ್ಟಾರ್ ಬಂತು, 1s2 ಬಂತು, ಸಿಗ್ಮಾ 2s2 ಬಂತು, ಸಿಗ್ಮಾ ಸ್ಟಾರ್ 2s2 ಬಂತು. ನೆಕ್ಸ್ಟು ಪೈ ಬಂತಿದೆ, ಪೈ 2p y ಸ್ಕ್ವೈರ್ಡ್ ವಿಚ್ ಇಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು ಪೈ 2p x ಸ್ಕ್ವೈರ್ಡ್ ಬಂತು. ನೆಕ್ಸ್ಟು ಸಿಗ್ಮಾ 2p z ಸ್ಕ್ವೈರ್ಡ್ ಬಂತು. ಈ ರೀತಿಯಾಗಿ ನೀವು ಅಲ್ಲಿ ಬರೀಬೇಕಾಗತ್ತೆ. ಮಾಲಿಕ್ಯುಲರ್ ಎನರ್ಜಿ ಲೆವೆಲ್ ಡಯಾಗ್ರಾಮ್ ಬರೀಬೇಕು, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಬೇಕು, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಬರೀಬೇಕು. ಸೊ ಎನರ್ಜಿ ಲೆವೆಲ್ ಡಯಾಗ್ರಾಮ್ಗೆ 3 ಮಾರ್ಕು, ಮಾಲಿಕ್ಯುಲರ್ ಆರ್ಬಿಟಲ್ ಕಾನ್ಫಿಗರೇಷನ್ ಬರೆದ್ರೆ 1 ಮಾರ್ಕು, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಹೇಳಿದ್ರೆ 1 ಮಾರ್ಕು. ಸೊ ಬರೆದು ಪ್ರಾಕ್ಟೀಸ್ ಮಾಡಿ ನೀವು ಇಲ್ಲಿ ಬರೀಬೇಕಾಗುತ್ತೆ. ಎಷ್ಟು ಅಟಾಮಿಕ್ ಆರ್ಬಿಟಲ್ಸ್ ಇರುತ್ತಲ್ಲ ಅಷ್ಟು ಮಾಲಿಕ್ಯುಲರ್ ಆರ್ಬಿಟಲ್ಸ್ ಇರುತ್ತೆ. ಆ ಮಾಲಿಕ್ಯುಲರ್ ಆರ್ಬಿಟಲ್ಸು ಒಂದು ಅಟಾಮಿಕ್ ಆರ್ಬಿಟಲ್ಸ್ಗಿನ್ನ ಜಾಸ್ತಿ ಎನರ್ಜಿ ಇರುತ್ತೆ, ಇನ್ನೊಂದಕ್ಕೆ ಕಡಿಮೆ ಇರುತ್ತೆ. ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಏನಿದೆಯಲ್ಲ ಅಕಾರ್ಡಿಂಗ್ ಟು 3 ರೂಲ್ಸ್ ಅದನ್ನು ಆಗ್ತಾ ಹೋಗಬೇಕು. ಅನ್ಪೇರ್ಡ್ ಎಲೆಕ್ಟ್ರಾನ್ ಇತ್ತು ಅಂತಂದರೆ ಪ್ಯಾರಾಮ್ಯಾಗ್ನೆಟಿಕ್ ಅಂತ ಹೇಳ್ತೀವಿ, ನೋ ಅನ್ಪೇರ್ಡ್ ಎಲೆಕ್ಟ್ರಾನ್ ಅಂತಂದರೆ ಡಯಾಮ್ಯಾಗ್ನೆಟಿಕ್ ಅಂತೀವಿ. ಅದೇ ಥರ O2+ ಅಂತ ಒಂದು ಸಲ ಕೇಳಿದ್ದಾರೆ, ಲಾಸ್ಟ್ ಇಯರೇ ಕೇಳಿದ್ದಾರೆ. ಸೊ ಆಕ್ಸಿಜನ್ಗೆ ಏನಾಗುತ್ತೆ ಅಂತಂದರೆ 1s2 2s2 2p4 ಇದೆ. O2 ತೊಗೊಂಡ್ರೆ ಏನಾಗುತ್ತೆ, 16 ಎಲೆಕ್ಟ್ರಾನ್ಸ್ ಇರುತ್ತೆ, 12 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ. ಆದರೆ O2+1 ಅಂತ ಹೇಳ್ತಾ ಇದ್ದಾರೆ. +1 ಯಾವಾಗ ಬರಿತೀವಿ ಅಂದರೆ ವೆನ್ ವಿ ಆರ್ ಗೋಯಿಂಗ್ ಟು ರಿಮೂವ್ ಎನ್ ಎಲೆಕ್ಟ್ರಾನ್ ರಿಮೂವ್ ಮಾಡಿದಾಗ ನಾವು ಬರುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಟೋಟಲ್ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ, O2+ ಅಲ್ಲಿ 15 ಎಲೆಕ್ಟ್ರಾನ್ಸ್ ಇರುತ್ತೆ, 11 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ. ಅದೇ ಥರ ನಾವಿಲ್ಲಿ ಏನು ಮಾಡ್ತೀವಿ, ಇದು ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದರ್ ಎನರ್ಜಿ ಬರಿತಾ ಹೋಗ್ತೀವಿ. 1s2 2s2 2p4 ಇದೆ. ಸೊ ಹಾಗಾಗಿ ಇಲ್ಲಿ 1s2 ಇದ್ರೆ 2 ಇದೆ, ಅದು ಹೆಂಗೆ ಹಿಂದಿಂದ ನೈಟ್ರೋಜನ್ ಫಿಲ್ ಮಾಡಿದ್ವಲ್ಲ ಅದೇ ಥರ ಇಲ್ಲೂ ಫಿಲ್ ಮಾಡ್ತಾ ಇದ್ದೀವಿ. ಆಕ್ಸಿಜನ್ಗಾದರೆ ಏನಾಗ್ತಿದೆ ಅಂತಂದರೆ ಹೇಗಿರುತ್ತಲ್ಲ ಅದೇ ಥರ ನೋಡ್ಕೋಬೇಕು. ಇಲ್ಲಿ 2 ಎಲೆಕ್ಟ್ರಾನ್ ಇದೆ, ಇಲ್ಲೊಂದು ಒಟ್ಟು ಇಷ್ಟು ಎಲೆಕ್ಟ್ರಾನ್ಸ್ ಇದೆ. ಇದನ್ನು ಫಿಲ್ ಮಾಡ್ತಾ ಹೋಗಬೇಕು. ಎಗೇನ್ 2 ಅಟಾಮಿಕ್ ಆರ್ಬಿಟಲ್ ಕಂಬೈನ್ ಆಗುತ್ತೆ, 2 ಮಾಲಿಕ್ಯುಲರ್ ಆರ್ಬಿಟಲ್ ಬರುತ್ತೆ. ಒಟ್ಟು 4 ಎಲೆಕ್ಟ್ರಾನ್ ಇದೆ 1s ಅಲ್ಲಿ, 4 ಫಿಲ್ ಆಗುತ್ತೆ. 2s ಅಲ್ಲೂ 4 ಎಲೆಕ್ಟ್ರಾನ್ಸ್ ಇದೆ, 4 ಫಿಲ್ ಆಗುತ್ತೆ. ಆದರೆ 2pಗೆ ಬಂದರೆ ಒಟ್ಟು ಎಷ್ಟಾಗಿದೆ, 6 ಅಟಾಮಿಕ್ ಆರ್ಬಿಟಲ್ ಇದೆ. ಹಾಗಾಗಿ 6 ಮಾಲಿಕ್ಯುಲರ್ ಆರ್ಬಿಟಲ್ ಬರುತ್ತೆ. 3 ಲೋಯರ್ ಎನರ್ಜಿ ಇರುತ್ತೆ, 3 ಹೈಯರ್ ಎನರ್ಜಿ ಇರುತ್ತೆ. ಲೋಯರ್ ಎನರ್ಜಿನಲ್ಲಿ ಫಸ್ಟು ಸಿಗ್ಮಾ ಬರಿಬೇಕು, ಆಮೇಲೆ ಏನು ಮಾಡಬೇಕು ನೀವು
2π ಬರೀಬೇಕು. ನೈಟ್ರೋಜನ್ಗೆ ಎಕ್ಸಾಕ್ಟ್ಲಿ ಇದು ರಿವರ್ಸ್ ಆಗಿದೆ. ಯಾಕೆ ಅಂತ ನಾನು ಆಲ್ರೆಡಿ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಅಲ್ಲಿ ಹೋದರೆ ವಿತ್ ರೆಸ್ಪೆಕ್ಟ್ ಟು ಎನರ್ಜಿ ಹೇಗೆ ಅಂತ ನಾನು ಅಲ್ಲಿ ಇನ್ ಡೀಟೇಲಾಗಿ ಹೇಳಿದ್ದೀನಿ. ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ರೆ ಟೈಮ್ ಜಾಸ್ತಿ ಆಗುತ್ತೆ, ಹಾಗಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಸೊ ಈಗ ನಿಮಗೆ ಇದು ನೋಡಿದಾಗ ಎಷ್ಟು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ, ಇದು ಪೇರ್ಡ್ ಆಗಿದೆ, ಇದು ಪೇರ್ಡ್ ಆಗಿದೆ, 1s ಪೇರ್ಡ್ ಆಗಿದೆ, 2s ಪೇರ್ಡ್ ಆಗಿದೆ, 2p ಲೋಯರ್ ಎನರ್ಜಿ ಫೀಲ್ಡ್ ಆಗಿದೆ. ಅದಾದ್ಮೇಲೆ ಒಟ್ಟು ಎಷ್ಟು ಎಲೆಕ್ಟ್ರಾನ್ ಇತ್ತು? 1 2 3 4 5 6 7 ಇತ್ತು. ಇಲ್ಲಿ 6 ಫಿಲ್ ಆಗಿದೆ, ಇಲ್ಲೊಂದಿದೆ ವಿಚ್ ಈಸ್ ಅನ್ಪೇರ್ಡ್, ಪೇರ್ ಆಗಿಲ್ಲ. ಹಾಗಾಗಿ O2+1 ಏನಾಗುತ್ತೆ ಅಂದರೆ ಇಟ್ ಈಸ್ ಪ್ಯಾರಾಮ್ಯಾಗ್ನೆಟಿಕ್ ಇನ್ ನೇಚರ್. ಇಟ್ ಹ್ಯಾಸ್ 1 ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ, ಹಂಗಾಗಿ ಇದು ಪ್ಯಾರಾಮ್ಯಾಗ್ನೆಟಿಕ್ ಇದೆ. ಏಕೆನ್ ಮಾಲಿಕ್ಯುಲರ್ ಆರ್ಬಿಟಲ್ ಕಾನ್ಫಿಗರೇಷನ್ ಬರೀರಿ ಅಂದರೆ ಸಿಗ್ಮಾ 1s2, ಸಿಗ್ಮಾ ಸ್ಟಾರ್ 2s2, ಸಿಗ್ಮಾ 2s2, ಸಿಗ್ಮಾ ಸ್ಟಾರ್ 2s2, ಸಿಗ್ಮಾ 2px, ಅದಾದಮೇಲೆ ಪೈ 2py², ಪೈ 2pz², ಪೈ ಸ್ಟಾರ್ 2px ಇದೆ. ಹಂಗಾಗಿ ಅದನ್ನು ನೀವಲ್ಲಿ ಬರೀಬೇಕಾಗತ್ತೆ. ಈ ರೀತಿಯಾಗಿ 5 ಮಾರ್ಕ್ಸ್ ಕ್ವಶನ್ಸು ಕೇಳ್ಬೋದು. ನಾನು ಆ್ಯಕ್ಚುಲಿ ಹೈಬ್ರಿಡೈಸೇಷನ್ ಎಕ್ಸ್ಪ್ಲೇನ್ ಮಾಡಿದ್ರೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ ಡೀಟೇಲಾಗಿ ಯಾವ್ದಾದ್ರು ಒಂದು ಹೈಬ್ರಿಡೈಸೇಷನ್ ಕೇಳ್ತಾರೆ 4 ಮಾರ್ಕ್ಸ್ಗೆ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಈ ವಿಡಿಯೋನ ಸಪೋರ್ಟ್ ಮಾಡಿ, ಓದಿ, ನಿಮ್ಮ ಫ್ರೆಂಡ್ಸ್ಗೂ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.